ಎಲ್ಲಯ್ಯ ಇದೆಯಾ ನೀನಿನ್ನೂ ಅಂತ ಇದೆ. ಎಷ್ಟು ಮೇಲೆ ಇರಬೇಕು, ಎಷ್ಟು ಮೇಲೆ ಇರಬೇಕು. ನಾನು ಭಾಳ ಬುದ್ಧಿವಂತ, ಮೋಕ್ಷದ ಹತ್ತಿರ ಬಂದುಬಿಟ್ಟಿದ್ದೀನಿ, ಜ್ಞಾನಾತೀತರಾಗೋದಕ್ಕೆ ಹತ್ತಿರ ಬಂದುಬಿಟ್ಟಿದ್ದೀನಿ, ಅಷ್ಟು ತಿಳುವಳಿಕೆ ಇದೆ. ಕೆಲವರು ಜ್ಞಾನಿಗಳು ಉಪನ್ಯಾಸ ಕೊಡೋಕೆ ಬಂದರೆ ಖರೀದೇನೆ 100 ಜನ ಅಲ್ಲಿ ಸೇರಿಬಿಡ್ತೀವಿ. 100 ಜನ ಅಂತ ಮೇಧಾವಿತನ, ನಡತೆ ಇತ್ಯಾದಿ ಇತ್ಯಾದಿ ಇದ್ದದ್ರಿಂದ ಅವರ ಮಾತುಗಳನ್ನು ಕೇಳಬೇಕು ಅಂತ ಅಲ್ಲಿ ಸೇರ್ತೀವಿ. ಕಾರಣ ಇದೇನೆ, ಅವರ ನಡೆ ನುಡಿ ಬೆಳವಣಿಗೆ. ಹಾಗೆ ನಾವು ಸಮೇತ ಫಿಲಾಸಫಿಕಲ್ ಸೊಸೈಟಿ ಕೆಲಸ ಏನೋ ನಡೀತಾ ಇದೆ ಅಂತಂದರೆ ಒಂದು ಗಮನ ಹರಿಸೋ ಸ್ಥಿತಿಗೆ ಬಂದಿದೆ. ಇದು ಎಲ್ಲರೂ ಕೇಳಿಸ್ಕೊಂಡಿರ್ತೀರಿ. ಹಿಂದೇನೂ ನಡೆದಿತ್ತು, ರಾಧಾಜಿಯವರ ಕಾಲದಲ್ಲೂ ನಡೀತು, ಹಿಂದೇನೂ ನಡೆದಿತ್ತು. ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ, ಸುಖ ನೆಲೆಸಬೇಕು ಅಂತಂದರೆ ಈ ಥಿಯಾಸಫಿಕಲ್ ಸೊಸೈಟಿಯ ಮೂಲಕವೇ ನಡಿಬೇಕು ಅಂತ ವಿಶ್ವಸಂಸ್ಥೆಯ ತೀರ್ಮಾನ. ಆಮೇಲೆ ಅವರಿರೋರು ಅಲ್ಲಿರೋರು ನಮ್ಮಂಥ ಜೀವಿಗಳೇ, ನಮ್ಮ ದೇಶ, ನಾನು, ನನ್ನ ಭಾಷೆ, ನನ್ನ ಧರ್ಮ ಇತ್ಯಾದಿ ಒಡೆದಾಡ್ಕೊಳ್ಳೋರೆ ನಾವು ಅಲ್ಲಿರೋದು. ಯಾವುದೋ ಒಂದು ಒಳ್ಳೆ ತೀರ್ಮಾನ ಒಂದು ಕಡೆಗೆ ಬಂದರೆ ಅದೇನೋ ಒಂದು ಸೆಕ್ಷನ್, ವೀಟೋ ಸೆಕ್ಷನ್ ಅಂತ ಇದೆ. ಯಾರಾದರೂ 5 ಜನರಲ್ಲಿ ಒಬ್ಬರು ಆಗೋದಿಲ್ಲ ಅಂತಂದರೆ ಅದು ಬಿದ್ದೋಯ್ತು ನೋಡಿ. ಹೀಗೆ ಅಸ್ತವ್ಯಸ್ತ. ಆದರೆ ವಿಶ್ವಸಂಸ್ಥೆಯಲ್ಲೇ ತೀರ್ಮಾನ ಆಗಿದೆ, ಈ ಫಿಲಾಸಫಿ ಪ್ರಕಾರ ನಡೆದರೆ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಯಾಕೆಂದರೆ ದ್ವೇಷ ಭಾವನೆ ಇಲ್ವಲ್ಲ ಇಲ್ಲಿ, ತಾನೊಬ್ಬ ಬೆಳಿಬೇಕು ಅಂತ ಇಲ್ವಲ್ಲ, ಸಹಪಾಠಿಯೊಡನೆ, ಸಮಾಜದೊಡನೆ, ಎಲ್ಲರೊಡನೆ ಸೇರಿ ಬೆಳೆದಾಗ ಮಾತ್ರ ಅಲ್ಲಿ ಒಂದು ರೂಪುಗೊಳ್ಳುತ್ತೆ, ಒಂದು ಶಾಂತಿ ರೂಪುಗೊಳ್ಳುತ್ತೆ. ಅದಕ್ಕಾಗಿ ವಿಶ್ವಸಂಸ್ಥೆ 2 ಸಲ ಘೋಷಣೆ ಮಾಡ್ತು, 3ನೇ ಸಲ ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಎಲ್ಲಿದ್ದೀವೋ ಹಾಗೆ ಇದ್ದೀವಿ, ಹೇಗಿದ್ದೀವೋ ಹಾಗೆ ಇದ್ದೀವಿ. ನಮ್ಮಲ್ಲಿ ಬದಲಾವಣೆ ಆದರೆ ಫಿಲಾಸಫಿಕಲ್ ಸೊಸೈಟಿ ಸದಸ್ಯರು ನಾವು ಹತ್ರ 3000 ಜನ ಇದ್ದೀವಿ ಕರ್ನಾಟಕದಲ್ಲಿ. ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆದರೆ 3000ದಲ್ಲಿ ಇನ್ನೊಂದು 3000 ಗಮನಿಸುತ್ತೆ, 6000 ಆಯಿತು ನೋಡಿ. ಹೇಗದ್ದು ನಮ್ಮಲ್ಲಿ ಮೊದಲು ಬದಲಾವಣೆ ಆಗಬೇಕು, ನನ್ನಲ್ಲಿ ಮೊದಲು ಅಂತ ಅಂದ್ಕೋಬೇಕಷ್ಟೆ. ಆಮೇಲೆ ಉಪನ್ಯಾಸ ಹೇಳ್ತಾ ಅರ್ಥ ಆಯ್ತಾ, ನನಗೆ ಅರ್ಥ ಆಗಿಲ್ಲ, ಅವ್ರಿಗೆ ನೀನು ಅರ್ಥ ಆಯ್ತಾ ಅಂತ ಕೇಳುವುದು. ಈ ಅಭ್ಯಾಸನೂ ಇದೆ ನಮ್ಮಲ್ಲಿ. ಇದು ಬಡಾಯಿ ಬುರುಡೆ ಅಂತ ಇದರ ಹೆಸರು. ನಮ್ಮಲ್ಲಿ ನಿಜವಾಗಿ ಬದಲಾವಣೆ, ಫಿಲಾಸಫಿನೇ ಹೆಸರು ತೆಗೆದುಕೊಂಡ್ಬಿಟ್ಟಿದೆ ಫಿಲಾಸಫಿಕಲ್ ಸೊಸೈಟಿ ಪ್ರಪಂಚದಲ್ಲಿ. ಆದ್ದರಿಂದ ನಾವು ಆ ದಾರಿಯಲ್ಲಿ ಹೋಗೋಣ. ಇನ್ನು ಈ ಸಬ್ಜೆಕ್ಟ್ ಬರೋಣ. 8 ಅಂಶಗಳು ಆ ಶ್ಲೋಕದಲ್ಲಿ ಆ ಚೈತನ್ಯ ಕೃಷ್ಣನ ಮೂಲಕ ಅರ್ಜುನನಿಗೆ ಹೇಳಲ್ಪಟ್ಟಿತು. ಆನೆ ಬೆಸೆಂಟ್ರು ನಮಗೆ ತಿಳಿಸಿದರು. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದರಲ್ಲಿ ಒಂದು 4 ಅಂಶ ತಿಳಿಸ್ತಾ ಇದ್ದಾರೆ. ಆ ಶ್ಲೋಕವನ್ನು ಹಾಗೆ ಓದ್ತೇನೆ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಜೀವನದ ಘಟನೆಗಳಿವು, ನಮ್ಮ ಜೀವನದಲ್ಲಿ ನಾವು ಎದುರುಗೊಳ್ತಾ ಇರೋಂಥ ಘಟನೆಗಳು. ನಮ್ಮ ಬೆಳವಣಿಗೆಗೋಸ್ಕರ ಏನು ವ್ಯವಸ್ಥೆ ಆಗಬೇಕೋ ಸೃಷ್ಟಿಕರ್ತಾಗಿ ಮಾಡಿದ್ದಾನೆ, ಆತನಲ್ಲಿ ನಾವು ಸೇರೋದಕ್ಕೆ. ಈ ಮಾನವನ ಅಂಶ ದೈವಾಂಶದಲ್ಲಿ ಸೇರೋದಕ್ಕೆ ಇವೆಲ್ಲ ನೀನು ತಿಳ್ಕೊಬೇಕಪ್ಪ, ತಿಳ್ಕೊಬೇಕು ನೀನು. ಇಲ್ಲ ಅಂತಂದರೆ ಇಷ್ಟೊತ್ತು ಆ ಎಲೆಗೋಸ್ಕರ ತನ್ನ ಪ್ರಾಣವನ್ನು ಕಳ್ಕೊಂಡಲ್ಲ ಭಕ್ತ, ಕೆಡ್ತು ಸಂಸಾರ, ಅಲ್ಲೇ ಇದ್ದೀವಿ, ಅದು ಹೇಳುವುದೊಂದು ತಿನ್ನುವುದೊಂದು ಅಂತ ಹೇಳ್ತೀವಲ್ಲ. ಹರಿದಾಸರು ಬೆಳ್ಳುಳ್ಳಿ ಒಳ್ಳೆಯದಲ್ಲಪ್ಪ, ಆಧ್ಯಾತ್ಮ ಆರೋಗ್ಯ ದೃಷ್ಟಿಯಿಂದ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹರಿಕಥೆಯಲ್ಲಿ ಹೇಳಿದರು. ಅಲ್ಲಿ ಅವ್ರು ಶ್ರೀಮತಿಯವರು ಹರಿಕಥೆಯಲ್ಲಿ ಕೂತಿದ್ರು, ಮನೆಗೆ ಹೋದರು, ಅಯ್ಯಮ್ಮ ಅಡುಗೆ ಮಾಡಿದರು, ರಸದಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ, ಬೇರೆ ರುಚಿ ಕಾಣಿಸ್ತು. ಯಾಕೋ ಒಂದು ರೀತಿ ಇದೆಯೇ ರುಚಿ ಇದು ಅಂತಂದಾಗ ನಾನು ಇವತ್ತು ಆ ರಸಕ್ಕೆ ಬೆಳ್ಳುಳ್ಳಿ ಹಾಕ್ದೆ ಮಾಡಿದೆ ಮಾಸ್ಟರ್. ನೀನೊಬ್ಳು ಅಲ್ಲಿ ಒಳ್ಳೆ ಉಪನ್ಯಾಸ ಕೊಟ್ಟರು.
ಈಗ ಸ್ಟೇಜ್ ಮೇಲೆ ಒಳ್ಳೆ ಉಪನ್ಯಾಸ ಹೊಗಳ್ತಾ ಇದ್ದಾನೆ ಈ ವ್ಯಕ್ತಿ, ತಾನು ನಡೆಯುವುದೇ ಇನ್ನೊಂದು ರೀತಿ ಆದರೆ ಅಲ್ಲಿ ಹರಿಕಥೆಯಲ್ಲಿ ಆ ವಿಷಯ ಹೇಳೋದು. ಇಲ್ಲಿ ರುಚಿ ಬೇಡ ನಮಗೆ. ಈ ಪರಿಸ್ಥಿತಿಗೆ ನಾವು ಬಂದರೆ ಪ್ರಯೋಜನ ಇಲ್ಲ. ಒಂದು ಬದಲಾವಣೆ ಕಾಣಬೇಕು. ಏನು ಹೇಳ್ತೀವಿ, ಹೇಗೆ ನಡೀತೀವಿ, ಅದರಂತೆ ಜೀವನ ಮಾಡಬೇಕು ನಾವು. ಇನ್ನೊಬ್ಬರಿಗೆ ಕಾಣದಿನ ಬೇರೆ ರೀತಿ ಜೀವನ ಮಾಡಬಾರ್ದು. ಇನ್ನೊಬ್ಬರಿಗೆ ಕಾಣ್ದಿರ ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರೋದಿಲ್ಲ. ಒಂದು ಸೆಕೆಂಡ್ ಗಮನಿಸ್ಬೋದು, ಒಳ್ಳೆಯದೋ ಕೆಟ್ಟದ್ದೋ, ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರೋದಿಲ್ಲ. ಆದರೆ ನಮ್ಮಲ್ಲಿ ಬದಲಾವಣೆ ನಾವೇ ತಂದುಕೊಳ್ಳೋ ಜೀವನ ನಡೆಸಬೇಕು. ಆಗ ನಿಧಾನವಾಗಿ ಇವತ್ತಲ್ಲದೆ ಹೋದರೆ ನಾಳೆ ಶಾಂತಿ ಲಭಿಸುತ್ತೆ ವಿಶ್ವದಲ್ಲಿ. ಸಾರ್ವತ್ರಿಕ ಸಹೋದರ ಭಾವಕ್ಕೆ ಒಂದು ಅರ್ಥ ಬರುತ್ತೆ. ಆ ಉದ್ದೇಶದಿಂದ ಈ ಘಟನೆಗಳನ್ನು ಪುನಃ ಇಟ್ಟಿದ್ದಾರೆ ಅವರು ಭಗವದ್ಗೀತೆಯಲ್ಲಿ. ಭಗವದ್ಗೀತೆ ಸದ್ಗ್ರಂಥ, ಎಲ್ಲರೂ ಪೂಜೆ ಮಾಡುವಂಥ ಗ್ರಂಥ, ನಮಿಸುವಂಥ ಗ್ರಂಥ. ಓದ್ತೇವೆ, ಮಡಚಿ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರ್ತೇವೆ. ಆದ್ದರಿಂದ ಇವನ್ನೆಲ್ಲ ಗಮನಿಸಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ. ಎಲ್ಲ ಇಂದ್ರಿಯಗಳು ನಮ್ಮಲ್ಲಿ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡ್ತವೆ. ಆದರೆ ಹೇಗೆ ಮಾಡಿಸ್ಬೇಕು? ಪಂಚೇಂದ್ರಿಯಗಳು ನಮಗೆ ಬೇಕು. ಪಂಚೇಂದ್ರಿಯಗಳು ಗೊತ್ತಿಲ್ಲದೇನೆ ಅಂತರಂಗದಲ್ಲೂ ಇನ್ನೊಂದು 5, ಬಹಿರಂಗದಲ್ಲೂ ಇನ್ನೊಂದು 5 ಕರ್ಮೇಂದ್ರಿಯಗಳು ಎಲ್ಲ ಕೆಲಸ ಮಾಡ್ತವೆ, ತಮ್ಮ ಕೆಲಸ. ಆ ಇಂದ್ರಿಯಗಳು ವೈರಾಗ್ಯದ ದೃಷ್ಟಿಯಿಂದ ಕೆಲಸ ಮಾಡಬೇಕು. ವೈರಾಗ್ಯ ಅಂತಂದರೆ ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಕಾಡ್ಗೋಗೋದು ಅಂತಲ್ಲ. ತೃಪ್ತಿ ಜೀವನ. ಆ ತೃಪ್ತಿ ಜೀವನದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಇಂದ್ರಿಯಗಳು ನಮ್ಮಲ್ಲಿ ಕೆಲಸ ಮಾಡಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ. ಆ ಇಂದ್ರಿಯಗಳು ಕಣ್ಣು, ಕಿವಿ ಇತ್ಯಾದಿಗಳೇ ಅಲ್ಲ. ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ ಮನಸ್ಸು. ಆ ಮನಸ್ಸನ್ನು ಸ್ಥಿತಿಗೆ ನಮ್ಮ ಹತೋಟಿಗೆ ತೆಗೆದುಕೊಳ್ಳೋದು, ಆ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಳ್ಳೋದು ಧ್ಯಾನದ ಮೂಲಕನೂ ಕೇಳ್ಕೊಂಡಿದ್ದೇವೆ 3-4 ದಿನದಿಂದ. ಧ್ಯಾನ ಅಂತಂದರೆ ಕಣ್ಣು ಮುಚ್ಕೊಂಡು ಒಂದು ಪೀಠದ ಮೇಲೆ ಒಂದು ಸ್ಥಳದಲ್ಲಿ ಕುಳಿತುಕೊಂಡೇ ಇರುವುದಲ್ಲ, ನಮ್ಮ ಜೀವನವನ್ನು ಪೂರ್ಣ ಎಚ್ಚೆತ್ತ ಪ್ರಜ್ಞೆಯಿಂದ ಗಮನಿಸುವುದು. ಪೂರ್ಣ ಎಚ್ಚೆತ್ತ ಪ್ರಜ್ಞೆಯಿಂದ ಗಮನಿಸುವುದು. ಇರಲಿ, ಕಣ್ಣು ಮುಚ್ಕೊಂಡೇ ಇರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಹಿರಿಯರು ಹೇಳ್ತಾರೆ, ಅದು ಪ್ರಾಥಮಿಕ ಭಾಷಣ ಏನು ಬೋಧನೆ ಬೇಕು ನಮಗೆ. ಆದರೆ ಕೊನೆ ತನಕ ಎಚ್ಚೆತ್ತ ಪ್ರಜ್ಞೆಯಿಂದ ಇರುವುದೂ ಸಮೇತ, ಎಚ್ಚೆತ್ತ ಪ್ರಜ್ಞೆ ಕಣ್ಣು ನೋಡ್ತಾನೆ ಇರುತ್ತೆ, ಗಮನಿಸ್ತಾನೆ ಇರ್ತೀವಿ, ಎಲ್ಲವೂ ಕಾಣಿಸ್ತಾನೆ ಇರುತ್ತೆ. ಒಂದು ಬೀಚ್ನಲ್ಲಿ ಇರ್ತೀವಿ, ಅಲ್ಲೂ ಸಮೇತ ಧ್ಯಾನ. ವಾತಾವರಣದ ಬಗ್ಗೆ, ಸೃಷ್ಟಿಯ ಬಗ್ಗೆ, ನಾನ್ಯಾರು, ಇಲ್ಲಿಗೆ ಬಂದಿದ್ದೀನಿ, ಇದ್ಯಾರು, ಸಂಬಂಧ ಏನು, ಇದು ತಿಳಿದುಕೊಂಡ್ರೆ ನಮ್ಮ ನಿವೃತ್ತಿಗಳು ಕಾಣಿಸುತ್ತೆ. ಅವನ್ನ ಹೋಗಲಾಡಿಸ್ಕೊಂಡ್ರೆ ಮುಂದುವರಿತೀವಿ. ಇದು ಇಂದ್ರಿಯಗಳು ಮೂಲಕ ನಾವು ಗಮನಿಸಬೇಕಾಗಿರೋದು ಅಂಶ. ತಾನಾಗಿ ತೃಪ್ತಿ ಜೀವನ ಬಂದ್ಬಿಡುತ್ತೆ. ತೃಪ್ತಿ ಜೀವನ ಬರಲಿಲ್ಲ. ತೃಪ್ತಿ ಜೀವನ ಅಂತಂದರೆ ನೆನ್ನೆ ಕತೆ ಹೇಳಿದ್ರಲ್ಲ, ಅರಮನೆ ಆವರಣದಲ್ಲಿ ಆತನ ಗುಡ್ಸಲು ಸುಟ್ಟೋದ್ರೆ ಬೆಳಗ್ಗೆ ಸ್ನಾನ ಮಾಡಿ ಒಂದು ಕೊಪ್ಪಿನ ಒಣಗಾಕಿದ್ನಂತೆ. ಅಯ್ಯೋ ನಾನು ಕೊಪ್ಪಿನ ಹೋಯ್ತೆ ಸುಟ್ಟೋಯ್ತೆ ಅಂತ ಬಳಿ ಬಜಾಯಿಸೋ ಸ್ಥಿತಿ ನಮ್ಮದು. ಪರಿಸ್ಥಿತಿಗೆ ತಕ್ಕ ಹಾಗೆ ಯೋಚನೆ ಮಾಡುವುದೇ ಇಲ್ಲ. ಘಟನೆ ನಡೆದು ಬಿಡುತ್ತೆ. ಘಟನೆಗೊಂದು ಕಾರಣ ಇರುತ್ತೆ. ತಕ್ಷಣಕ್ಕೆ ಗಾಬರಿ ಆಗಬಹುದು. ಸೂಕ್ಷ್ಮ ಮತಿಗಳಾದರೆ ಅದಕ್ಕೊಂದು ಕಾರಣ ಇದೆ, ಅದನ್ನು ಸುಧಾರಿಸೋಣ ಅನ್ನೋ ಗಮನ ನಮ್ಮ ಕಡೆ ಆಗಿಬರುತ್ತೆ. ತಕ್ಷಣವೇ ಎಲ್ಲೋ ಒಂದು ಬೆಂಕಿ ಬಿದ್ದಿದೆ ಅಂತಂದರೆ ಬೆಂಕಿ ಹಾಕಿದವನೋ ಇತ್ಯಾದಿ ಕಡೆ ನಮ್ಮ ಇಂದ್ರಿಯ ಗಮನ ಹೋಗ್ಬಿಡುತ್ತೆ. ನೋಡಿ ಹೇಗಿದೆಯಾ, 2 ಮರಗಳು ರಭಸದಿಂದ ಉಜ್ಜಿಕೊಂಡ್ರೂ ಬೆಂಕಿ ಉತ್ಪತ್ತಿ ಆಗುತ್ತೆ, ನಮ್ಗೆ ಗೊತ್ತಿದೆ. ಆ ರೀತಿಯೇ ಆಗಿರಬೇಕು ಅಂತ ಅಚಾತುರ್ಯದಿಂದ ಬೇರೆಯವರು ಕಡ್ಡಿ ಗೀಚಿ ಹಾಕಿರ್ಬೋದು. ಕಡ್ಡಿ ಗೀಚಿ ಹಾಕಿರುವುದು ತಪ್ಪು ಅನ್ನೋ ಭಾವನೆ ನಮಗೆ ಬರಬಾರ್ದು. ಮೊದಲನೇ ಸಲ ಅವನು ಹಾಕೇ ಇರಬಹುದು ಕಡ್ಡಿ. ಮೊದಲು ನಮ್ಗೆ ಬರಬೇಕಾಗಿರೋದೇನು, ಆ 2 ಮರಗಳು ಗಾಳಿ ಬೀಸಿದ್ರಿಂದ ಉಜ್ಕೊಂಡು ಬೆಂಕಿ ಹತ್ತಿರ್ಬೋದು ಅನ್ನೋ ಭಾವನೆ ಬಂದರೆ ನಮ್ಮ ಕೋಪತಾಪಗಳು, ಇನ್ನೊಬ್ಬರ ಮೇಲೆ ದ್ವೇಷ ಕಡಿಮೆ ಆಗುತ್ತೆ. ಹಾಕಿರುವುದು ನೇರವಾಗಿ ಬೇರೆ ಕಾರಣದಿಂದ ಬೆಂಕಿ ಹಾಕಿರುವುದು. ನಮಗೆ ಬರಬೇಕಾಗಿರೋ ಅಂಶ ಏನು, ಒಳಕ್ಕೆ ಈ ಗಾಳಿಯ ಒತ್ತಡದಿಂದ ಮರಗಳು ಉಜ್ಜಿಕೊಂಡಿರಬೇಕು, ಬೆಂಕಿ ಬಿದ್ದಿರಬೇಕು ಅನ್ನೋ ಭಾವನೆ ಬಂದರೆ ನಮ್ಮ ಇಂದ್ರಿಯಗಳ ಘರ್ಷಣೆ ಕಡಿಮೆ ಆಗುತ್ತೆ. ತಕ್ಷಣ ತೀಕ್ಷ್ಣಮತಿಗಳಾಗ್ಬಿಡ್ತೇವೆ ನಾವು. ತೀಕ್ಷ್ಣಮತಿಗಳು
ರಭಸದಿಂದ ಒಂದು ಬಸ್ ಹತ್ತಿ ನಿಂತ್ಕೊಂಡಿರ್ತೀವಿ. ಅದೇ ದೃಷ್ಟಿಯಿಂದ ಇನ್ನೊಬ್ಬ ವ್ಯಕ್ತಿ ನಮ್ಮಂತೆ ಸಹ ಪ್ರಯಾಣಿಕ ಓಡಿ ಬಂದು ಹತ್ತುತ್ತಾನೆ. ನಾವಲ್ಲಿ ಏರಿಸಿಟ್ಟು ಬಿಡ್ತಾ ವಯಸ್ಸಿನವರು ನಿಂತ್ಕೊಂಡಿರೋವಾಗ ನಮ್ಮ ಕಾಲ ಮೇಲೆ ಏನಾದರೂ ಒಂದು ಶೂ ಹಾಕ್ಕೊಂಡು ಬಂದು ಅಂತ ಇಟ್ಕೊಳ್ಳಿ, ಏನಾಗಬೇಕು ನಮಗೆ ಗತಿ? ಅಷ್ಟು ಮಾತ್ರ ಕಣ್ಣು ಕಾಣಿಸೋಲ್ವಯ್ಯ ಅಂತೀವಿ. ಅವನು ಕಣ್ಣು ಯಾವುದು ಕಿವಿ ಯಾವುದು ಬಸ್ ಸಿಕ್ಕಿದ್ರೆ ಸಾಕು ಅಂತ ಬಂದಿರ್ತಾನೆ. ಆಯ್ತಪ್ಪ ಬಾ ತುಳಿದೆ, ಆಯಿತು ಪಕ್ಕಕ್ಕೆ ಬಾ ಇಲ್ಲಿ ನಿಂತ್ಕೋ ಅಂತ ಅಂದರೆ ಅವನು ಸಾರಿ ಸಾರ್ ಅಂತಾನೆ. ಏನು ಕಣ್ ಕಾಣಿಸಲ್ಲ ಅಂತಂದರೆ ನಿನ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ. ಮೊದಲು ಬಂದವನು ಪಕ್ಕಕ್ಕೆ ಹೋಗಲ್ವೇ? ಅಷ್ಟು ಮಾತ್ರ ಗೊತ್ತಿಲ್ವ ನಿನಗೆ ಅಂತ ಭಾವನೆ ಬರುತ್ತೆ. ಅದು ಒಳ್ಳೆಯದಾ? ಆಯ್ತಪ್ಪ ಗಾಬರಿಯಿಂದ ಬಂದೆ, ಏನೋ ಆಯಿತು ಬಾ ಈ ಕಡೆ ಅಂತಂದರೆ ಸಾರಿ ಕೇಳ್ತಾನೆ. ಇದು ಪರಿವರ್ತನೆ ಅಂತಂದರೆ ನಮ್ಮಲ್ಲಿ ಬರಬೇಕಿದು. ಇಂದ್ರಿಯಾರ್ಥೇಶು ವೈರಾಗ್ಯಂ, ಪ್ರತಿಯೊಂದು ಹಂತದಲ್ಲೂ ತೃಪ್ತಿ ಭಾವನೆ. ಇಲ್ಲಿ ಆ ಗ್ರಂಥದಲ್ಲಿ ಇತ್ತೀಚಿನ ಮಹನೀಯರು ವ್ಯಾಖ್ಯಾನ ಮಾಡಿರೋ ಗ್ರಂಥದಲ್ಲಿ ಇಂದ್ರಿಯ ವಿಷಯಗಳ ಭೋಗದಲ್ಲಿ ವಿರಕ್ತಿ ಪಡಿಬೇಕು ಅಂತ ಹೇಳಿದ್ದಾರೆ ಇತ್ತೀಚಿನ ಮಹನೀಯರು. ಆನದ ಸೆಟ್ರು ತೃಪ್ತಿ ಹೇಗೆ ಪಡೆಯೋದು? ಘಟನೆ ನಡೆದೋಯ್ತು, ಅವರು ಅದೇ ಹೇಳಿದ್ದಾರೆ. ನಮಗೆ ಬೇಕಾಗಿರೋದು ಅದು. ಘಟನೆ ನಡೆದೋಗುತ್ತೆ, ತಪ್ಪು ಕಾರಣಾಂತರದಿಂದ ತಪ್ಪು ನಡೆದಿದೆ, ಇದಕ್ಕೆ ಹಿಂದಿನ ಏನೋ ಒಂದು ಕಾರಣ ಇರಬೇಕು ಅಂತ ತಿಳ್ಕೊಬೇಕು ನಾವು. ನಮ್ಮಲ್ಲಿನ ದೋಷವೋ ಪರಿಸರದ ದೋಷವೋ ಇನ್ನೊಂದೋ ಮತ್ತೊಂದೋ, ಅದು ಈ ಪದದ ಅರ್ಥ ಬೆಸೆಂಟಮ್ನವ್ರು ತಿಳಿಸಿರೋದು. ಇಂದ್ರಿಯಾರ್ಥೇಶು ವೈರಾಗ್ಯ. ಅನಂತರ ಅನಹಂಕಾರ ಏವಚ, ನಾನು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ, ನನ್ನಲ್ಲಿ ಇದೆ, ಬೇರೆಯವರಲ್ಲಿ ಯಾಕೆ? ಇದು ನಾನು ಕೊಡ್ದಿರ ಇದ್ದಿದ್ರೆ ಈ ವರ್ಷ ಇಲ್ಲಿ ಬರೋಕ್ಕಾಗ್ತಾಯಿತ್ತಾ? ಏನೋ KTF ಕೊಟ್ಟರು, ಬಂದೆ, ಯಾರು ಬರಲಿಲ್ವ ನನ್ನ ಸಮಾನ? ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ, ಎಲ್ಲವೂ ಸಮೇತ ಒಳಗೊಳಗೆ ಮಸಿತಾ ಇರುತ್ತೆ. ಅನಹಂಕಾರ ಏವಚ, ಯಾವುದಕ್ಕೂ ಬೇಸರ ಪಟ್ಟುಕೊಳ್ಳದೆ, ಅಹಂ ಪಟ್ಟುಕೊಳ್ಳದೆ, ನಾನು ಅನ್ನೋದು ಮೇಲಕ್ಕೆ ಏಳ್ದಿರ ಮಾಡಬೇಕು. ಇಲ್ಲಿ ಒಂದು ವೇಳೆ ಹಿಂದಿನ ವ್ಯವಸ್ಥೆ ಇದೆ. ಇಲ್ಲಿ ಬಂದು ಡೈರೆಕ್ಟರ್ ಕೂತ್ಕೊಂಡ್ಬಿಟ್ರೆ, ಹಿರಿಯರು ಕೂತ್ಕೊಂಡ್ಬಿಟ್ರೆ ಅವ್ರು ಇಲ್ಲೇ ಇರೋರು. ಡೈರೆಕ್ಟ್ರಲ್ಲಿದ್ದರೆ ಉಪನ್ಯಾಸದ ಸತ್ಯಾಂಶ ಹೊರಬರೋಲ್ಲ. ನೀವು ಗಮನಿಸಿ ಬೇಕಾಗಿದ್ರೆ ಯಾವುದಾದ್ರೂ ಅವರು ಹಿರಿಯರು ಸಾಧಕರು ಕುಳಿತಿರ್ತಾರೆ, ಅವ್ರ ಮುಂದೆ ನಾನು ಇಲ್ಲಿ ತಪ್ಪು ಹೇಳ್ತೀನೋ ವ್ಯತ್ಯಾಸ ಹೇಳ್ತೀನೋ ಇದೇ ಬರುತ್ತೆ. ಸಾರ ಕುಂಠಿತವಾಗುತ್ತೆ. ಸಾರ ಹಿರಿಯರೊಬ್ಬರು ಇಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ದರೆ ತಾನೇ ಬಂದ್ಬಿಡುತ್ತೆ ಫ್ಲೋ, ಅವ್ರಿಗೆ ಉಪನ್ಯಾಸದ ಫ್ಲೋ. ಇದೂ ಸಮೇತ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ, ನಮ್ಮಲ್ಲಿ ಈ ಭಾವನೆ ಬರಬಾರ್ದು, ನಾನೊಂದು ಭಾವನೆ. ಇನ್ನೊಂದು ಅಂಶ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ, ಇವು ಸ್ವಾಭಾವಿಕ. ಹುಟ್ಟು ಸಾವು ಜರ ವ್ಯಾಧಿ ಸ್ವಾಭಾವಿಕ. ಹುಟ್ಟಿದ್ದೀವಿ, ಏನು ಕಾರಣದಿಂದ ಹುಟ್ಟಿದ್ದೀವಿ ಆ ಸ್ಥಳದಲ್ಲಿ? ಹಿಂದಿನ ಜನ್ಮದ ಕರ್ಮ ಫಲದಿಂದ ಈ ಸ್ಥಳದಲ್ಲಿ ಹುಟ್ಟಿದ್ದೀವಿ ಅನ್ನೋ ಪೂರ್ಣ ಅರ್ಥ ಮಾಡಿಕೊಂಡ್ರೆ ಆ ಹುಟ್ಟಿನ ಸ್ಥಳದ ಪರಿಸರದ ಭೇದಾಭಿಪ್ರಾಯ ನಮ್ಗೆ ಉಂಟಾಗೋದಿಲ್ಲ. ನಮ್ಮ ಮನೆ ಮಕ್ಕಳು ಸುಖವಾಗಿರ್ತಾರೆ, ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೆ ಮಕ್ಕಳೆಲ್ಲ ಸುಖವಾಗಿ ಓದು ಇತ್ಯಾದಿಗಳಲ್ಲಿ ಬೆಳೀತಾ ಇರ್ತಾರೆ. ಪಕ್ಕದ ಮನೆಯ ಮಕ್ಕಳು ಈ ವ್ಯವಸ್ಥೆಯಲ್ಲಿ ಲೋಪ ಆಗಿರುತ್ತೆ ಆ ಮಕ್ಕಳಿಗೆ. ಈ ಪರಿಸ್ಥಿತಿನ ನೋಡಿ ಅವರು ಕರಿಬಿದ್ರೆ, ನಾನು ಅಲ್ಲಿ ಹುಟ್ಟಬೇಕಾಗಿತ್ತು ಅವ್ರ ಮನೆಯಲ್ಲಿ, ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ, ಮಕ್ಕಳು ತಿಳುವಳಿಕೆ ಕಡಿಮೆ ಇರೋರು ಅಂದ್ಕೊಳ್ಳಬಹುದು. ಒಂದು ವೇಳೆ ತಿಳುವಳಿಕೆ ಇರೋರು ಒಂದು ಹಂತಕ್ಕೆ ಬಂದಿರೋರು ಸಮೇತ ಬೇರೆ ಬೇರೆ ವಿಷಯಗಳಲ್ಲಿ ನಾನು ಕಡಿಮೆ ಅಥವಾ ಹೆಚ್ಚು ಅಂದುಕೊಳ್ಳಕೂಡ್ದು. ಯಾಕೆ ಅಂತಂದರೆ ಕರ್ಮಫಲದ ತೀರುವಳಿ ಅಥವಾ ಕಾರಣದಿಂದ ಆ ಸನ್ನಿವೇಶದಲ್ಲಿ ನಾನು ಹುಟ್ಟು ಬೆಳೀತಾ ಇರೋದು. ನಾನು ಆ ಸನ್ನಿವೇಶದಲ್ಲಿ ಈಸಾಬ್ಕಲ್ ಸೊಸೈಟಿ ಸದಸ್ಯತ್ವ ದೊರೀಬೇಕು ಅಂತಂದರೆ ಏನೋ ₹100, ನಮ್ಮ ಕಾಲದಲ್ಲಿ 25 ಏನೋ ಇದ್ದದ್ದು ಅಡ್ಮಿಷನ್ ಫೀಸ್. ಹಾಳುಬ್ರು ಯಾರಾದರೂ ಹೇಳ್ಬೋದು 25 ಇರಬೇಕು ಸರ್ ನಮ್ಮ ಕಾಲದಲ್ಲಿ. ಆಮೇಲೆ 50, 75, 100 ಆಯಿತು. ಈಗ ಎಲ್ಲರಿಗೂ ಫ್ರೀ ಇರಲಿ ಅದೊಂದು ಕಡೆ. ಅಷ್ಟು ಕೊಡೋಕ್ಕೆ ಒತ್ತಾಡ್ತಾ ಇದ್ವಿ ವರ್ಷ 25
ಹೀಗೆ ಅಷ್ಟು ಮಾತ್ರಕ್ಕೆ ಸದಸ್ಯತ್ವ ಅಲ್ಲ, ಅದರಂತೆ ನಡೆದವನನ್ನು ನಮ್ಮನ್ನು ಸದಸ್ಯರು ಅಂತ ಸ್ವೀಕರಿಸ್ತಾರೆ ಅವರು ಹಿರಿಯರು. ಅದರಂತೆ ನಡೆದವನನ್ನ. ಆದ್ದರಿಂದ ಎಚ್ಚರಿಕೆಯಿಂದ ಇದೆಲ್ಲ ಗಮನಿಸ್ಬೇಕು ನಾವು. ಈ ಮಟ್ಟಕ್ಕೆ ಬಂದಿರೋದ್ರಿಂದ ನಾವು ಜನ್ಮ, ಮೃತ್ಯು, ಪುನಃ ಸಾವು. ಹುಟ್ಟಿದ ಮೇಲೆ ಸಾವು ತಪ್ಪದೋ ಗೊತ್ತಿದೆ ತಾನೇ? ಗೊತ್ತಿದೆ ತಾನೇ? ಮೃತ್ಯು ಅಲ್ಲೂ ಸಮೇತ ಉಪನಿಷತ್ನಲ್ಲಿ ಒಂದು ಕಥೆ ಇದೆ. ಪುನಃ ನೋಡಿ ಆಗಿದೆಯಾ, ಸಾಯುವಾಗ ವಿಧ ವಿಧವಾದ ಒತ್ತಡಗಳಿಗೆ ಸಿಗ್ತೀವಿ, ಅಥವಾ ಏನೋ ಪುಣ್ಯಫಲದಿಂದ ಆರ್ಟ್ ಫೈಲೋ ಔಸರೋ ನಿಂತೋಗ್ಬೋದು ಅಂತ ಇಟ್ಕೊಳ್ಳಿ, ಅವರ ಪುಣ್ಯಫಲ. ಒಂದು ವೇಳೆ ವ್ಯತ್ಯಾಸವಾಗಿ ನೀನು ಶರೀರ ಬಿಡಬೇಕು ಅಂತಂದರೆ ನೋವು ಪಟ್ಟೇ ಶರೀರ ಬಿಡೋದು. ಇದು ಮೊದಲು ನಾವು ತಿಳ್ಕೊಳ್ಬೇಕು. ಒಂದು ಕಾರಣದಿಂದ ಈ ರೀತಿ ಜೀವ ಬಿಡಬೇಕಾಗತ್ತೆ. ಆ ಕಥೆಯಲ್ಲಿ ಆ ಮನುಷ್ಯನು ಒಳ್ಳೆಯವನೇ, ವಿಧ ವಿಧವಾದ ನೋವುಗಳಿಗೆ ಒಳಗಾಗ್ತಾನೆ. ಕೊನೆ ಕಾಲದಲ್ಲಿ ಆ ನೋವುಗಳನ್ನು ತಟ್ಕೊಳ್ಳಾರ್ದೆ, ಈ ನೋವುಗಳಿಂದ ನನಗೆ ಮುಕ್ತಿ ಕೊಡಿ ಸ್ವಾಮಿ ಅಂತ ಡಾಕ್ಟ್ರ್ ಹತ್ರ ಹೋಗಿ ಯಾವುದಾದ್ರೂ ವಿಷದ ಇಂಜೆಕ್ಷನ್ ಚುಚ್ಚಿಬಿಡಿ, ಅಲ್ಲಿಗೆ ಹೋಗ್ಬಿಡಿ ತಟ್ಕೊಳ್ಳಾರೆ ಅಂತ. ಡಾಕ್ಟ್ರು ಏನು ಹ್ಞೂ ಅನ್ನೋಲ್ಲ, ಎಲ್ಲ ಪರೀಕ್ಷೆ ಮಾಡ್ತಾರೆ. ಆಗಲಿನಪ್ಪ ಸುಧಾರಿಸ್ಕೋ ಅಂತ ಹೇಳಿ ಅದಕ್ಕೆ ಶಾಂತಿ ಸ್ವರೂಪವಾಗಿ ಏನೋ ಒಂದು ಔಷಧಿ ಚುಚ್ತಾರೆ ಅಂತ ಇಟ್ಕೊಳ್ಳಿ. ದಿನೇ ನೋವು ಕಡಿಮೆ ಆಗುತ್ತೆ. ಆಮೇಲೆ ಬಂದಾಗ ಡಾಕ್ಟ್ರ್ ಸ್ವಾಮಿ ತಟ್ಕೊಳ್ಳಾರೆ, ನಾನು ಏನಾದರೂ ಕಳಿಸ್ಬಿಡಿ ಬೇಗ, ಯಾವಾಗ ಹೋಗ್ತೀನಿ ಅಂತ ಹೇಳಿ ಬಂದಾಗೆಲ್ಲ ಯಾವಾಗ ಹೋಗ್ತೀನಿ ಅಂತೇಳಿ, ಯಾವಾಗ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಕೊನೆಗೆ ನೋವುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಇವರು ಕೊಟ್ಟ ಔಷಧ ಪರಿಣಾಮದಿಂದ ಆ ಜೀವಿ ಹೊರಟೋಗೋದಕ್ಕೆ ನೋವುಗಳು ಕಡಿಮೆ ಆಗ್ತಾ ಇರುತ್ತೆ. ಡಾಕ್ಟ್ರು ಬರ್ತಾರೆ, ನೀನು ಕೇಳ್ತಾ ಇದೆಯಲ್ಲಪ್ಪ ಪ್ರಶ್ನೆ, ಅದಕ್ಕೆ ಉತ್ತರ ಇವತ್ತು ಹೇಳ್ತೀನಿ ಅಂತ. ಏನು ಪ್ರಶ್ನೆಗೆ ಉತ್ತರ? ನಾನು ಯಾವಾಗ ಹೋಗ್ತೀನಿ ಅಂತ ಹೇಳುವುದೇ ಉತ್ತರ. ಇವತ್ತು ಹೋಗ್ತೀಯ ಅಂತ ಹೇಳಬೇಕು, ಇವತ್ತು ಹೊರಟೋಗ್ತೀಯ ಅಂತ ಡಾಕ್ಟ್ರು. ಅಪ್ಪ ಕೊನೆ ಬಂದಿದೆ ಅಂತಂದ್ರೆ, ಇಲ್ಲ ಸ್ವಾಮಿ, ಏನಾದರೂ ಬೇರೆ ಔಷಧಿ ಕೊಟ್ಟು ನನ್ನನ್ನು ಉಳಿಸು. ಯಾಕೆ ಅಂತಂದರೆ ನನ್ನ ಮೊಮ್ಮಗನ ಮದುವೆ ನೋಡ್ಬೇಕು ನಾನು. ಮೊದಲು ಸೇರಿದಾಗ ಕಳಿಸ್ಬಿಡು ಅಂತ. ನೋವುಗಳು ಕಡಿಮೆ ಆಯಿತು, ಹೋಗುವಾಗ ನೋವುಗಳು ಯಾಕೆ ಅಂತಂದರೆ ಅದು ಯಾವುದೋ ಮತ್ತು ನೋವು ಕಾಣಿಸ್ತಾ ಇರೋ ಇಂಜೆಕ್ಷನ್ ಕೊಟ್ಟಿರ್ಬೇಕು ಡಾಕ್ಟ್ರು. ಇವತ್ತು ಹೋಗ್ತೀಯಪ್ಪ ನೀನು ಅಂತಂದರೆ ಬೇಡ ಸ್ವಾಮಿ, ನಮ್ಮ ಮೊಮ್ಮಗನ ಮದುವೆ ನೋಡಿ ಹೋಗ್ಬೇಕು ಅಂತ. ಇದು ನಮ್ಮ ಬದುಕು. ತೃಪ್ತಿ ಇಲ್ಲ, ಗೊತ್ತಿದೆ ನಮ್ಗೆ ಹೋಗೋದು, ಈ ಶರೀರ ಹೋಗೋದು ಗೊತ್ತಿದೆ. ಹೋಗೋದಕ್ಕೆ ವಿವಿಧ ಕಾರಣಗಳಿರ್ಬೋದು. ಅದೇ ಹಾರ್ಟ್ ಫೈಲು, ಉಸಿರು ನಿಂತೋದು, ಆಕ್ಸಿಡೆಂಟು, ಅಥವಾ ಯಾವುದೋ ಒಂದು ಪಾಯ್ಸನ್ ನಮ್ಗೆ ಸೇರ್ಬೋದು, ಇತ್ಯಾದಿ ಗೊತ್ತಿದೆ. ಆದರೂ ಸಮೇತ ಗೊತ್ತಿದ್ರೂ ಅರ್ಥ ಮಾಡಿಕೊಂಡು ಅದರ ಅಂತೆ ನಾವು ನಡೆಯುವುದಿಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಮ್ಮ. ಅದನ್ನು ನೀನು ತಿಳಿದು ತೃಪ್ತಿಯಿಂದ ಜೀವನ ಮಾಡಯ್ಯ. ಇದು ನೋಡಿ ತಿಳುವಳಿಕೆ ಹೇಗೆ ಕೊಡ್ತಾ ಇದ್ದಾರೆ. 4 ಅಂಶ. ಇಂದ್ರಿಯ ವಿಷಯಗಳಲ್ಲಿ ಆ ಪಂಚೇಂದ್ರಿಯಗಳು ಏನು ಹೇಳುತ್ತೆ, ಮೇಡಮ್ಮರ ವ್ಯಾಖ್ಯಾನ ಹೇಗಿದೆ? ತೃಪ್ತಿ ಜೀವನ ಮಾಡಬೇಕು, ವೈರಾಗ್ಯ ಜೀವನ ಬಂದಿದೆ, ಎದುರಿಸಬೇಕು, ಹೋಗಬೇಕು, ಗೊತ್ತಿದೆ ಹೋಗೋದು. ಆದರೆ ಅದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ವಿವಿಧ ಘಟನೆಗಳು ಬರ್ತವೆ ಅನ್ನೋ ಗಮನ ನಮಗಿದ್ದು ಜೀವನ ಮಾಡಬೇಕು. ಅದು ನೋವು ಬಂದಿದೆ, ತೊಂದರೆ ಕೊಡೋಕೆ ಬಂದಿದೆ, ಗ್ಯಾರಂಟಿ. ಯಾರಿಗೋ ಕೊಟ್ಟಿದ್ದೆ, ಒಂದೇಟು ಕೊಟ್ಟಿದ್ದೆ, ಅವನು ಅಯ್ಯೋ ಅಂತ ಅಂದಿದ್ದ, ಇವತ್ತು ನನಗೆ ಬೇರೆ ವಿಧದಿಂದ ಈ ಕಾಲು ವ್ಯತ್ಯಾಸ ಆಗಿದೆ, ನಡೆಯೋಕ್ಕಾಗ್ತಾ ಇಲ್ಲ, ಆಪ್ರೇಷನ್ ಆಯಿತು, ಅದೇ EMI ಹೇಳಿ ಆಕ್ಸಿಡೆಂಟ್ ಆಯಿತು ಅಂತ. ಯಾವಾಗೋ ಮಾಡಿದ್ದಾರೆ, ದಬ್ಬಿದ್ರು ಪಕ್ಕಕ್ಕೆ, ಆಕ್ಸಿಡೆಂಟ್ ಆಯಿತು. ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಕರ್ಮ ಫಲ ನಾವು ಅನುಭವಿಸಲೇಬೇಕು. ಆ ನೋವುಗಳು ನಮಗಿಲ್ವ, ಬೇರೆ ಶರೀರಕ್ಕಿಲ್ವ ಅಂದರೆ ಎಲ್ಲರ ಶರೀರದಲ್ಲೂ ಇದೆ ಈ ನೋವುಗಳು. ಅನುಭವಿಸುವಾಗ ತೋರ್ಪಡಿಸಿಕೊಳ್ಳದಿದ್ದರೆ ಶಾಂತಿ ಲಭಿಸುತ್ತೆ. ಅನುಭವಿಸುವಾಗ, ನೋವನ್ನು ಅನುಭವಿಸುವಾಗ ತೋರ್ಪಡಿಸಿಕೊಳ್ಳಬಾರ್ದು. ಅಯ್ಯೋ ಕುಯ್ಯೋ ಮರೋ ಅಂತ ತೋರ್ಪಡಿಸ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಆ ಕರ್ಮದ ಫಲ ಅದು ಅಷ್ಟೇ. ಅನುಭವಿಸುವಾಗ ಕರ್ಮದ ಫಲ ಆ ಕೆಲಸ ಮಾಡುತ್ತೆ. ಈ ಶ್ಲೋಕ ಹಿಂಗೆ ಮೇಡಮ್ನವ್ರು ಹೇಳ್ತಾ ಇದ್ದಾರೆ ನಮಗೆ. ಎಚ್ಚರ. ಇದರಿಂದ ತೃಪ್ತಿ ಹೋಗುವಾಗ, ಸೀಕ್ರೆಟ್ ಬರೆಯುವಾಗ HPB ಅವರು ಏನು ನೋವು ಪಟ್ಟರು ಅದು ಮುಗಿಸಬೇಕು, ನೋವು ಪಡಲೇಬೇಕು. ಆ ನೋವಿನ ಶಮನ
ಮಹಾತ್ಮರು ಶಮನ ಮಾಡ್ತೀವಿ ಅಂತಂದರು. ಆ ನೋವಿನ ಶಮನದಲ್ಲೇ ಸೀಕ್ರೆಟ್ ಡಾಕ್ಟರನ್ನು ಪೂರೈಸಿದರು. ನೋಡಿ ಹೇಗಿದೆಯಾ. ಅದಕ್ಕಾಗಿ ಇವೆಲ್ಲ ಒಂದು ರೀತಿಯ ಸಾರ, ಇದು ನಮಗೆ ತಿಳುವಳಿಕೆ ಈ ಭಗವದ್ಗೀತೆಯಲ್ಲಿ ವ್ಯಾಖ್ಯಾನ ಮಾಡಿದ ಹಾಗೆ. ಜನ್ಮ, ಮೃತ್ಯು, ಜರ, ಕಾಯಿಲೆ, ವ್ಯಾಧಿ, ಜರ, ಮುಪ್ಪುತನ, 100 ವರ್ಷ. ನಮ್ಮ 18 ವರ್ಷದವ್ರು ಇಲ್ಲೇ ಇದ್ದಾರೆ. ಎಷ್ಟು ಚಟುವಟಿಕೆ, ಮೆಟ್ಲತ್ತಾರೆ, ಹೋಗ್ತಾರೆ, ಇಳಿತಾರೆ, ಅದೇ ಮೆಟ್ಲು ಇಳಿತಾರೆ. ಅಲ್ಲಿ ಇರುವವರೇ ಇಲ್ಲಿರುವಂಥ ವಸ್ತಿ ನೋಡಿ ನನಗೆ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು, ಯಾಕೆ ಮೆಟ್ಲಿಲ್ಲ. ಇನ್ನು ಯುವಕರು ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೋ ಭಾವನೆ ಬರುತ್ತೆ. ವ್ಯವಸ್ಥೆಯ ಪ್ರಕಾರ ನಮಗೆ ದೊರೆಯುತ್ತೆ. ಅಷ್ಟರಲ್ಲಿ ನಾವು ತೃಪ್ತಿ ಪಡೋದಿಲ್ಲ. ಅದು ಈ ಶ್ಲೋಕದಲ್ಲಿ ಮುಪ್ಪು ಬರುತ್ತೆ. ಮುಪ್ಪು ಬಂದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು. ಶರೀರ ಮುದಿ ಆಗ್ತಾ ಕೃಷಿಸುತ್ತೆ. ಅಷ್ಟು ಮಾತ್ರಕ್ಕೇನಪ್ಪ ಹಿಂಗಾಗೋಯ್ತು ಅಂತಂದರೆ ನನ್ನ ಕೈಯಲ್ಲಿ ರುಜು ಹಾಕೋದಾಗೋದಿಲ್ಲ. ಇವಾಗ ರುಜು ಹಾಕದೆ ಹೋದ್ರೆ ಹೆಬ್ಬೆಟ್ಟಿದೆಯಲ್ಲ. ಅವ್ರು ಏನು ಅಂದ್ಕೊಳ್ತಾರ, ನಾನು ರುಜು ಹಾಕೋದಕ್ಕೆ ಆಗೋಲ್ಲ ಅಂತಂದರೆ ಮುದಿ ಆಗ್ತಾ ಇದ್ದಂಗೆ ಕೈ ಬರಹ ನಿಂತೋಗಿದೆ. ಚಿಂತೆ ಮಾಡಿದರೆ ಪ್ರಯೋಜನ ಏನು? ಇವೆಲ್ಲವೂ ಸಮೇತ ನಮ್ಮ ಗಮನಕ್ಕೆ ಬಂದು ಇದು ಸೃಷ್ಟಿ ರಹಸ್ಯ. ಕೆಲವ್ರಿಗೆ ಕೊನೆ ಕಾಲದವರೆಗೆ ಕಣ್ಣಿನ ದೃಷ್ಟಿ, ಕೂದಲು ಬಣ್ಣ, ಹಲ್ಲು, ಕಿವಿ ಕೇಳಿಸುವುದು ಇತ್ಯಾದಿಗಳು ಚೆನ್ನಾಗೇ ಇರ್ತವೆ. ಕೆಲವ್ರಿಗೆ ಒಂದೊಂದೇ ಅಂಗ ಬೇರೆ ರೂಪಕ್ಕೆ ಬರುತ್ತೆ. ಇದಕ್ಕೆ ಸಮೇತ ಉಪನಿಷತ್ನಲ್ಲಿ ಕಥೆ ಇದೆ. ಇದು ಸಮೇತ ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದಕ್ಕೂ ಸಮೇತ ಉಪನಿಷತ್ನಲ್ಲಿ ಕಥೆ ಇದೆ. ಎಲ್ಲಾದರೂ ಇವರು ಬೋಳ ಬಿಡ್ತಾ ಇದ್ದಾರೆ ಕಥೆಗಳು ಅಂತ ಕೇಳಬೇಡಿ. ಒಬ್ಬ ನಾಗರಿಕನಿಗೂ ಯಮಧರ್ಮರಾಯನಿಗೂ ಫ್ರೆಂಡ್ಶಿಪ್ ಅಂತೆ, ಕ್ಲೋಸ್ ಫ್ರೆಂಡ್ಶಿಪ್ಪು. ಯಮಧರ್ಮರಾಯನಿಗೂ ಕ್ಲೋಸ್ ಫ್ರೆಂಡ್ಶಿಪ್ಪು. ಸರಿ, ಹೀಗೆ ಒಡಂಬಡಿಕೆಯಿಂದ ಇರೋವಾಗ ಈ ಮನುಷ್ಯನಿಗೆ ಒಂದು ಪ್ರಶ್ನೆ ಇತ್ತು. ಸ್ವಾಮಿ, ಯಾವತ್ತೋ ಒಂದಿನ ನಿಮ್ಮ ಹತ್ರ ಬರಬೇಕಾಗಿರೋದೆ, ಸ್ವಲ್ಪ ಮುಂಚಿತವಾಗಿ ನನಗೆ ತಿಳಿಸಿ ಅಷ್ಟೆ. ಸ್ವಲ್ಪ ಮುಂಚಿತವಾಗಿ ನಾನು ತಿಳಿಸಿದರೆ ರೆಡಿ ಆಗ್ತೀನಿ ಅಂತ. ಸರಿ, ಹಾಗೆ ಆಗಲಿಪ್ಪ ಅಂತ ಒಪ್ಪಂದ ಮಾಡಿಕೊಂಡು ಯಮ ಹೊರಟೋದ. ಕಾಲಕ್ರಮೇಣ ಅವನು ಹೋಗೋ ದಿನ ಬಂತು. ಹೋಗುವಾಗ ಮೊದಲೇ ಮಾತಾಡ್ಕತಾ ಆಗಿತ್ತು. 1-2 ಸಲ ನಾನು ತಿಳಿಸ್ಬೇಕು ಅಂತಂದಿದ್ರು. ಆಗ್ಲೇ ಹೇಳಪ್ಪ ನಿನ್ಗೆ ತಿಳಿಸ್ತೀನಿ ಅಂತಂದಿದ್ರು ಅವ್ರು ಯಮಧರ್ಮರಾಯನು. ಈಗ ಕೊನೆಗಾಲ ಬಂದುಬಿಡ್ತು. ಇವತ್ತು ಕರ್ಕೊಂಡು ಹೋಗ್ಬೇಕು ಯಮಧರ್ಮರಾಜ. ಪಾಶ ತೆಗೆದುಕೊಂಡು ಬಂದ. ಹಾಕ್ಬೇಕು ಪಾಶ. ಏನು ಸ್ವಾಮಿ, ನಾವಿಬ್ಬರು ಇಷ್ಟು ಕ್ಲೋಸು, ತಿಳಿಸ್ತೀನಿ ಅಂತಂದಿದ್ರೆ ನೀವು ತಿಳಿಸ್ದೇ ಬಂದುಬಿಟ್ರಲ್ಲ ಕರ್ಕೊಂಡು ಹೋಗೋಕೆ. ಇಲ್ಲಪ್ಪ, ನಿನಗೆ ತಿಳಿಸಿದ್ನಯ್ಯ. ಇಲ್ವೇ, ನನಗೆ ಯಾವತ್ತೂ ತಿಳಿಸಿಲ್ವೇ? ತಿಳಿಸ್ದೆ, ಜ್ಞಾಪಿಸ್ಕೋ. ಕೂದಲು ಬೆಳಗಾಯ್ತಾ? ಕಪ್ಪು ಬಣ್ಣ ಹಾಕಿದ್ಯಾ? ನಾನು ನ್ಯಾಮಾರಿಸ್ಯ. ಕೂದಲು ಬೆಳಗಾಯ್ತೋ? ಕಪ್ಪು ಬಣ್ಣ ಹಾಕಿದ್ಯಾ? ನನಗೆ ವಯಸ್ಸಾಗಿದೆ, ಅಲ್ಲಿಗೆ ಹೋಗೋಕೆ ಅಂತ ಅರ್ಥ. ಇದರ ತಿಳುವಳಿಕೆ. ಹತ್ರ ಬಂದಿರಿದ್ದೀನಿ, ಶುರುವಾಯಿತು. ನಾನು ನ್ಯಾಮಾರಿಸಿ ಬಣ್ಣ ಹಾಕಿದ್ಯಾ? ಹಲ್ಲುಗಳು ಬಿದ್ದೋಯ್ತು. ಆಹಾರ, ಗಟ್ಟಿ ಆಹಾರ ತೃಪ್ತಿಕರವಾದ ತಿನ್ನೋಕ್ಕಾಗಲಿಲ್ಲ. ಆವಾಗಲೂ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಡಾಕ್ಟ್ರ್ ಹತ್ರ ಹೋದೆ, ಕಟ್ಸ್ಕೊಂಡೆ. ನಾನು ಯಾಮಾರಿಸೆ. ಎಲ್ಲ ಮೆಕ್ತಾ ಇದೆಯಾ? ನೋಡಿ ಹೇಗಿದೆಯಾ. ಕಣ್ಣಿನ ದೃಷ್ಟಿ ಕಡಿಮೆ ಆಯಿತು. ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡೆ. ನಿನಗೆ ಇಷ್ಟು 3 ಸಲ ನಾನು ಜ್ಞಾಪಿಸಿದ್ರು ಸಮೇತ ನೀನು ರೆಡಿ ಆಗಿಲ್ವಲ್ಲ. ಇದು ಪ್ರತಿ ಮನುಷ್ಯನಿಗೂ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಹೋಗಲೇಬೇಕು. ಸಾಯುವುದು ಅಂತಂದರೆ ದಿಗಿಲು ಬಂದುಬಿಡುತ್ತೆ ನಮಗೆ. ಉಂಟಾ? ನಾಳೆ ತನಕ ಇದ್ದರೆ, ನಾಳೆ ಯುಗಾದಿ ಹಬ್ಬಮ್ಮ, ಇವತ್ತು ಬಂದುಬಿಟ್ರೆ ನಾಳೆ ಒಬ್ಬಟ್ಟು ತಿನ್ನೋದು ಬೇಡವೆ? ಹೋಳಿಗೆ ತಿನ್ನೋದು ಬೇಡವೆ? ಆಸೆ, ಪ್ರಪಂಚದ ಒತ್ತಡ, ಜೀವನ, ಪ್ರಾಪಂಚಿಕ ಜೀವನ. ಉಪನ್ಯಾಸಕರು, ಮೇಧಾವಿಗಳು ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಮೇಡಮ್ನವ್ರು ಹೇಳಿರೋದು ಮಾತ್ರ ನಾವು ಕಿವಿಗೆ ಹಾಕ್ಕೊಳ್ಳೋಣ. ಹೀಗೆ ಜನ್ಮ, ಮೃತ್ಯು, ಜರಾವ್ಯಾಧಿ, ದುಃಖ, ದೋಷಾನುದರ್ಶನ ಪೂರ್ತಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಾವು ನಡಿಬೇಕು. ಸ್ವಾಭಾವಿಕ, ಇದು ಸ್ವಾಭಾವಿಕ, ಮನುಷ್ಯನಿಗೆ ಬರುವಂಥದ್ದೇ ಹುಟ್ಟಿದ ಮೇಲೆ.
ಅಷ್ಟರೊಳಗೆ ನಾವೇನು ಮಾಡಬೇಕು? ಅಭಿನಿವೇಶ, ಬದುಕಬೇಕು ಅನ್ನೋ ಆಸೆ ಕೂಡ್ದು. ಆದರೆ ಆಸೆ ಬೇಕು ಅನ್ನುತ್ತೆ ತಿಯಾಸಫಿ. ಅಭಿನಿವೇಶಕ್ಕೆ ಆಸೆ ಬೇಕು ಅನ್ನುತ್ತೆ. ಕ್ಲೇಶಗಳಲ್ಲಿ ಅಭಿನಿವೇಶ ಮೊದಲನೇ ದಿನ ಕೇಳಿಸ್ಕೊಂಡ್ವಲ್ಲ ಸರ್, ಮೊದಲನೇ ದಿನ ಸಾಯಂಕಾಲ ಅಭಿನಿವೇಶ, ಬದುಕಬೇಕನ್ನೋ ಆಸೆ ಕೂಡ್ದು. ಆದರೆ ಬದುಕಬೇಕನ್ನೋ ಆಸೆ ಬೇಕು. ಯಾಕೆ ಅಂದರೆ ಇರುವ ಕಾಲದಲ್ಲಿಯೇ ನಾನು ಸನ್ಮಾರ್ಗದಲ್ಲಿ ಹೆಜ್ಜೆ ಇಡುವಂಥ ನಡವಳಿಕೆ ಜೀವನ ನಾನು ಮಾಡಬೇಕು ಅಂತ ಬದುಕಬೇಕು. ಇವತ್ತಿನ ತನಕ ಬದುಕ್ತೀವ, ನಾಳೆ ಬದುಕ್ತೀವ, ನಾಳೆದ್ದಿರ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಇರುವವರೆಗೆ ಆಸೆ ಇರಬೇಕಂತೆ. ಯಾಕೆ ಅಂತಂದರೆ ಅದು ಇದು ತಿಂದು ಸುಧಾರಿಸ್ಕೊಳ್ಳೋಣ ಅಂತಲ್ಲ, ಸನ್ಮಾರ್ಗವನ್ನು ತಿಳಿದು ಅದರಂತೆ ನಡೆಯುವ ಪ್ರಯತ್ನ ಮಾಡೋಣ ಅಂತ. ಈ ತಿಳುವಳಿಕೆ ನಮಗೆ ಬರಬೇಕು ಅಂತ ಹೇಳಿ ಈ 4 ಪಾಯಿಂಟ್ಗೆ ಈ ಶ್ಲೋಕದಲ್ಲಿ ವ್ಯಾಖ್ಯಾನಿಸಿದ್ದಾರೆ ನೋಡಿ. ಪ್ರತಿಯೊಂದೂ ಯಾಕೆ ಅಂತಂದ್ರೆ 4ನೇ ಹಂತಕ್ಕೆ ಬಂದಿದ್ರೂ ಸಮೇತ ಇನ್ನೂ ಸುಧಾರಿಸ್ಕೊಳ್ಬೇಕಾಗಿದೆ. 4ನೇ ಹಂತದವರೆಗೆ ಒಂದೊಂದು ಹಂತದಲ್ಲೂ ಸಮೇತ ಮಹಾತ್ಮರ ಆಶೀರ್ವಾದ ಪಡೆದು ನಮಗೆ ತಿಳುವಳಿಕೆ ಕೊಡ್ತಾರೆ. ಮಹಾತ್ಮರ ಆಶೀರ್ವಾದದಿಂದನೇ ದೀಕ್ಷೆಗಳು ಬರೋದು. ಎಲ್ಲಿವರೆಗೆ ಕೊಡ್ತಾರೆ ದೀಕ್ಷೆಗಳು ಅಂತಂದರೆ 4ನೇ ಹಂತದವರೆಗೆ ಕೊಡ್ತಾರೆ. 4 ಸಲ ಅಗೋಚರವಾಗಿ ವ್ಯಕ್ತಿಗೆ ಗೊತ್ತಾಗೋದಿಲ್ಲ, ಆದರೆ ಆಶೀರ್ವಾದ 4 ಸಲ ಕೊಡ್ತಾರೆ. ಆದರೆ 5ನೇ ಸಲಕ್ಕೆ ಜೀವನ ಮುಕ್ತ ಸ್ಥಿತಿಗೆ ಕರ್ಮಾತೀತರಿಗೆ ಅವರೇ ಸಾಧನೆ ಮಾಡಿ ಬದಲಾವಣೆ ಮಾಡ್ಕೊಳ್ಬೇಕು. ಅವರೇ ಕರ್ಮಾತೀತರೇ. ಇಲ್ಲಿರುವವರು ನಾವು ಹಂತಕ್ಕೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ. ಹಂತಕ್ಕೆ ಹೋಗಿರುವವರು ಇರಬಹುದು, ಗೊತ್ತಿಲ್ಲದೆ ಅವ್ರಿಗೆ ಇರಬಹುದು. ಜೀವನ ಮುಕ್ತ ಸ್ಥಿತಿಗೆ ಹೋಗಬೇಕು ಅಂತಂದರೆ ಈ ಲೋಪಗಳೆಲ್ಲ ತಿದ್ದುಕೊಳ್ಬೇಕು ಅವರು, ಈ ಲೋಪಗಳೆಲ್ಲ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಈ ವ್ಯಾಖ್ಯಾನವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಈ ವ್ಯಾಖ್ಯಾನವನ್ನು ಇನ್ನೊಂದು ಸೂತ್ರಕ್ಕೆ ಹೋಗೋಣ. ಒಂದಷ್ಟಿದೆ, ನಿಲ್ಲಿಸಲೂಬಹುದು. ಯಾಕೆ ಅಂತಂದರೆ ಅದು ಹೊಸ ವಿಷಯ ಅಲ್ಲ, ಪ್ರತಿ ಮನೆಯಲ್ಲಿರುವಂಥ ಸದ್ಗ್ರಂಥ ಅದು. ಮನೆಗೆ ಹೋಗಿ ಓದೋಣ, ಆ ರೀತಿ ನಡೆಯೋ ಪ್ರಯತ್ನ ಮಾಡೋಣ. ಎಷ್ಟು ಸಾಧ್ಯ ಆದರೆ ಅಷ್ಟು ವಿಷಯಗಳನ್ನು ಕಿವಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ಹೀಗೆ ಹೇಳುತ್ತೆ, ಆಸಕ್ತಿ ಅನಭಿಷಂಗ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪತ್ತಿಷು. ಸಂಸಾರಿಗಳು ಇಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಹುಟ್ಟುತ್ತಾನೆ ಯಾರೋ ಪುಣ್ಯಾತ್ಮರು ಸನ್ಯಾಸಿಗಳಾಗಿ ಹೊರಟೋಗ್ಬೋದು ಕಾರಣಾಂತರಗಳಿಂದ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಹುಟ್ಟಿದ ತಕ್ಷಣವೇ ಒಂದು ಸಂಸಾರದಲ್ಲಿ ಹುಟ್ಟುತ್ತೇವೆ. ಆ ಸಂಸಾರ ಅಂತಂದರೆ ಒಂದು ಬಂಧನ ಇರುತ್ತೆ. ಬಂಧನ, ತಾಯಿ ತಂದೆ ಜೊತೆಯಲ್ಲಿ ಹುಟ್ಟಿದೋ ಒಡನಾಡಿಗಳು ಇತ್ಯಾದಿ ಬೆಳೀತಾ ಸಂಸಾರ ದೊಡ್ಡದಾಗತ್ತೆ. ಮದುವೆ ಆಗ್ಬೋದು, ಮದುವೆ ಆದಮೇಲೆ ಮಕ್ಕಳಾಗ್ಬೋದು. ಮಕ್ಕಳು ಇದೇ ಪ್ರಪಂಚ ಅನ್ಕೋಕೂಡ್ದಂತೆ. ವ್ಯಾವಹಾರಿಕವಾಗಿ ಸಂದರ್ಭಾನುಸಾರ ಇವೆಲ್ಲ ನಡೆದೋಗುತ್ತೆ. ಆದರೆ ನಡೆಯುವಾಗ ಕಳ್ಳ ಮನಸ್ಸಿನ ಮೂಲಕ ಬೇರೆ ರೀತಿ ಯೋಚನೆ ಮಾಡೋದು ಬೇಡ ಅಂತ ಇಲ್ಲಿ ಹೇಳ್ತಾ ಇರೋದು ಅಷ್ಟೆ. ಕಳ್ಳ ಮನಸ್ಸಿನಿಂದ ಬೇರೆ ರೀತಿ ಯೋಚಿಸೋದು ಬೇಡ. ಆಸಕ್ತಿ, ನಮ್ಮ ಆಸೆ ಆಕಾಂಕ್ಷೆಗಳು ಹೇಗಿರಬೇಕು ಅಂತಂದರೆ, ಕಾರಣಾಂತರಗಳಿಂದ ಕರ್ಮ ಫಲದಿಂದ ಈ ಸಂದರ್ಭ ಒದಗಿ ಬಂದಿದೆ, ಈ ತಂದೆ ತಾಯಿಗಳು ದೊರೆತಿದ್ದಾರೆ, ತಂದೆ ತಾಯಿಗಳು ಸಹಪಾಠಿಗಳು ಸಂಗಾತಿಗಳು ಇವರು ದೊರೆತಿದ್ದಾರೆ. ಕಾರಣಾಂತರಗಳಿಂದ ಅನೇಕ ಕರ್ಮ ಫಲದಿಂದ ವಂಶಾವಳಿ ಅಭಿವೃದ್ಧಿಯಾಗಿದೆ. ವಂಶಾವಳಿ ಅಭಿವೃದ್ಧಿ ಅಂತಂದರೆ ಮಕ್ಕಳು, ವಂಶಾವಳಿ ಅಭಿವೃದ್ಧಿಯಾಗಿದೆ. ಬೇರೆದನ್ನು ಹೋಲಿಸ್ಕೊಂಡು ಕೂಡ್ದಿಲ್ಲಿ. ಯಾಕೆ ಅಂತಂದರೆ ಬೇರೆದವ್ರನ್ನ ಹೋಲಿಸ್ಕೊಂಡ್ರೆ 4ನೇ ದೀಕ್ಷೆ ಮೇಲೆ ಹೋಗೋದಿಲ್ಲ. ಒಂದು ಕಣ್ಣು ಹೋಗ್ಲಿ ಸ್ವಾಮಿ ಅಂತ ಆ ಮನುಷ್ಯ ಅಂದ, ಇವನ್ಗೆ 2 ಕಣ್ಣು ಓದಂಗೆ ಆಗೋಗುತ್ತೆ ನಮ್ಮ ಕೆಲಸ. ಅದಕ್ಕಾಗಿ ಇದು ಅನಭಿಷಂಗ, ಅಂಟಿಕೊಳ್ಳಬಾರ್ದಷ್ಟೆ. ಎಲ್ಲವೂ ಬೇಕು,
ಇದೇ ಬೇಕು ಹೀಗೇ ಬೇಕು ಅಂತ ಅಂಟ್ಕೊಂಡಿವಿ ಅಂತ ಇಟ್ಕೊಳ್ಳಿ, ಜನ್ಮಗಳು ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ. ಯಾವತ್ತೋ ಒಂದಿನ ಸನ್ಮಾರ್ಗ ಕಾಣಿಸುತ್ತೆ. ಸನ್ಮಾರ್ಗ ಯುಗಗಳು ತೆಗೆದುಕೊಳ್ಬೇಕಾಗತ್ತೆ, ಕಲ್ಪಗಳು ತೆಗೆದುಕೊಳ್ಬೇಕಾಗತ್ತೆ. ಮೊದಲೇ ಬಂದಿದೆ ಒಂದು ಕಲ್ಪ ಅಂತಂದರೆ 432 ಕೋಟಿ ವರ್ಷಗಳು. 432 ಕೋಟಿ ವರ್ಷಗಳಲ್ಲಿ ಒಂದು 100 ವರ್ಷ ಒಂದು ಜನ್ಮಕ್ಕೆ ಅಂತ ಇಟ್ಕೊಳ್ಳೋಣ ಸರಾಸರಿ ಲೆಕ್ಕ ಹಾಕಿ. 432 ಡಿವೈಡೆಡ್ ಬೈ 100 ಹಾಕಿ ಎಷ್ಟು ಜನ್ಮಗಳು ತೆಗೆದುಕೋಬೇಕು? ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬಂದಿದೆ ಅದು 50ರಿಂದ 1300, 5ರಿಂದ 1300 ವರ್ಷಗಳವರೆಗೆ ಒಂದು ಜನ್ಮ ಗ್ಯಾಪು. ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟು ಕಲ್ಪಗಳಿಗೆ ಬೇಕು ನಾವು? ನಮಗೆ ಒಂದು ಹೆಜ್ಜೆ ಇಡಬೇಕಾಗಿದ್ರೆ ಎಲ್ಲವೂ ನಮ್ಮ ಗಮನದಲ್ಲಿರಬೇಕು, ಎಲ್ಲವೂ ನಮ್ಮ ಗಮನದಲ್ಲಿರಬೇಕು. ಇದು ಗಮನದಲ್ಲಿದ್ದಾಗ ಒಂದು ಬದಲಾವಣೆ ಸಾಧ್ಯ. ನಿತ್ಯಂ ಚ ಸಮಚಿತ್ತತ್ವಂ. ಪ್ರತಿಯೊಂದು ಆ ನಿತ್ಯಂ ಅಂದರೆ ಪ್ರತಿಯೊಂದು ಘಟನಾವಳಿಯಲ್ಲಿಯೂ ಸಮೇತ ಸಮಚಿತ್ತತ್ವಂ, ಸಮತ್ವ ಭಾವದಿಂದ ನಾವು ಗಮನಿಸಿ ನಡೀಬೇಕು. ಅದು ನಮ್ಮ ಗುಣ, ನಮ್ಮ ಬೆಳವಣಿಗೆಯ ಅಗತ್ಯ. ಆ ಗುಣ ಸಮಚಿತ್ತತ್ವಂ. ಎಲ್ಲೋ ಸಾಂಸಾರಿಕ ಒತ್ತಡದಿಂದ ತಟ್ಟುಕೊಳ್ಳಲಾರದೆ ದೂರ ಹೋಗಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಕಾಲ ಕಳೆದು ಬರುವುದಲ್ಲ ಇದು. ಎಲ್ಲೋಗಿದ್ದೆ ಅಂತಂದರೆ ಆ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಏನು ಧ್ಯಾನ ಮಾಡ್ತಾ ಇದ್ದದ್ದು? ಮನೆಯಲ್ಲಿ ಬೈಸ್ಕೊಂಡಿರ್ತಾನೆ. ಸ್ವಲ್ಪ ಎದುರು ಬೈಲಾರದೆ ಆ ಮರದ ಕೆಳಗೆ ಕುಳಿತು ಬರೋದು. ಈ ನೋಟ ಬೇಕಾಗಿಲ್ಲ ನಮಗೆ. ತಕ್ಷಣಕ್ಕೆ ಪರಿಹಾರ. ಏನೋ ಘಟನೆ ನಡೀತು, ನನ್ನ ವ್ಯತ್ಯಾಸ ಆಯಿತು, ಅವ್ರು ಗದರ್ಕೊಳ್ಳೋದಕ್ಕೆ ನಾನೇ ಅವಕಾಶ ಕೊಟ್ಟೆ, ಈ ಅರ್ಥ ನಮಗೆ ಬಂದಾಗ ಶಾಂತಿ ಮನೇಲೇ ಲಭಿಸುತ್ತೆ. ಹೊರಗೋಗು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ತಪಸ್ಸಿನ ಅರ್ಥ ಜಗದೀಶ್ ಸರ್ ಬಹಳ ಚೆನ್ನಾಗಿ 2 ಸಲ ವಿವರಿಸಿದರು. ತಪಃ ಸುಟ್ಟಾಕೋದು, ಆ ವ್ಯತ್ಯಾಸಗಳನ್ನು ಬಿಡಿಸ್ಕೊಂಡ್ರೆ ಮಾತ್ರ, ಸುಟ್ಟಾಕಿದ್ರೆ ಮಾತ್ರ ಮುಂದುವರಿಯಲು ಸಾಧ್ಯ. ಆದ್ದರಿಂದ ಇಲ್ಲೂ ಸಮೇತ ಅದೇ ಹೇಳ್ತಾ ಇದ್ದಾರೆ. ಸಮಚಿತ್ತತ್ವಂ ಇಷ್ಟಾನಿಷ್ಟಾಪತ್ತಿಷು. ಪ್ರತಿಯೊಂದರಲ್ಲೂ ಅದು ಇಷ್ಟವಾಗಲಿ ಅನಿಷ್ಟವಾಗಲಿ, ಬೇಡದ್ದಾಗಲಿ ಬೇಕಾಗಲಿ, ಸಂದರ್ಭಾನುಸಾರ ಒದಗಿ ಬಂದಿದೆ, ಅದನ್ನು ಹಾಗೆಯೇ ಸ್ವೀಕರಿಸಬೇಕು. ಹೇಗಿದ್ದರೆ ಹಾಗೆಯೇ ಸ್ವೀಕರಿಸಬೇಕು ಅಂತಾರೆ ಮೇಡಮ್ನವರು. ಕಷ್ಟ ಬರೋದಕ್ಕೆ ಬೇರೆ ಏನೋ ಕಾರಣ ಇರುತ್ತೆ. ಏನೋ ಕಾರಣ ಇದ್ದು ಇದು ಬಂದಿದೆ, ಎದುರ್ಕೊಳ್ಬೇಕು, ನಾವು ಫೇಸ್ ಮಾಡಬೇಕು. ಇದು ಈ ಶ್ಲೋಕದ ಅರ್ಥ. ಎಲ್ಲರೂ ಈ ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಇದ್ದೇ ತೃಪ್ತಿ ಜೀವನ ಮಾಡಬೇಕು. ವೇದಾಂತಿಯಾಗಿ ಅಂಟುಕೊಳ್ಳದ ರೀತಿಯಲ್ಲಿ ಸಾಂಸಾರಿಕನಾಗಿ ತೃಪ್ತಿಯಿಂದ ಜೀವಿಸಿ ಕೊನೆಗೆ ಎಷ್ಟೇ ಅಡೆತಡೆಗಳು ಬಂದರೂ ಶರೀರಕ್ಕೆ ಹಾಗೇ ತೃಪ್ತಿಯಿಂದ ಶರೀರ ಬಿಡುವಂಥ ಪ್ರಯತ್ನ ಮಾಡಬೇಕು. ಅದಿಲ್ಲದೆ ಇದ್ದರೆ ಬಂದಿದ್ದೇ ನೋವು. ನೋಡಿ ಎಷ್ಟು ವಿಪುಲವಾದ ಸಾಹಿತ್ಯ ಥಿಯಾಸಫಿ ನಮ್ಗೆ ಹೇಳ್ತಾ ಇದೆ. ಆದರೆ ಅದು ತಿಳಿದು ನಡೆಯುವುದು ಕಷ್ಟ ಆಗಿದೆ ನಮಗೆ. ಹೇಳೋದು ಭಾಳ ಸುಲಭ, ನಡೆಯುವುದೇ ಇರುವುದು. ಹೇಳೋದು ಭಾಳ ಸುಲಭ. ಇನ್ನೊಂದು ಶ್ಲೋಕನ ನೋಡೋಣ. ಇದು ಒಳಗೊಳಗೆ ವ್ಯತ್ಯಾಸಗಳು ಬೇರೆಯವರಿಗೆ ಕಾಣ್ದಿರ ಇಟ್ಕೊಂಡು ನಡೀತೀವಿ ನಾವು, ಬೇರೆಯವ್ರಿಗೆ ಗೊತ್ತೇ ಆಗೋದಿಲ್ಲ ಅಂಥ ಶ್ಲೋಕ ಇದು. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯ ವಿಚಾರಣಿ ವಿವಿಕ್ತ ದೇಶ ಸೇವಿತ್ವಂ ಅರ್ತಿರ್ಜನ ಸಂಸದಿ. ಈ ತಿಳುವಳಿಕೆ, ಅಲ್ಲಿ ಕೃಷ್ಣ ಇದೆಲ್ಲ ಹೇಳ್ತಾ ಇದ್ದೀನಪ್ಪ, ನನ್ನನ್ನು ನಂಬಿ ಈ ರೀತಿ ನಡಿ ಅಂತ ಹೇಳ್ತಾನೆ. ಈ ತಿಳುವಳಿಕೆ ಈ ದಾರಿಯಲ್ಲಿ ನಮಗೆ ದೊರೀತಾ ಇದೆ. ಇದನ್ನು ಅನನ್ಯ ಯೋಗದಿಂದ, ಬೇರೆ ಬೇರೆ ದೃಷ್ಟಿಕೋನದಿಂದ ನೀನು ನೋಡಬೇಡ. ತೃಪ್ತಿಯಾಗಿ ಒಂದೇ ದೃಷ್ಟಿಯಲ್ಲಿ ಅನನ್ಯ, ಆ ಕಡೆ ಈ ಕಡೆ ನೋಡಲೇಬೇಡ ನೀನು.
ಗಮನಿಸ್ಬೇಡ. ಅನನ್ಯ ಯೋಗದಿಂದ ಕೂಡಿದ ರೀತಿಯಲ್ಲಿ ಯಾವ ವ್ಯತ್ಯಾಸವೂ ಗಮನಿಸದೆ ಒಂದೇ ಸಮ ತೀಕ್ಷ್ಣವಾಗಿ ಈ ನಡತೆಯನ್ನು ಗಮನಿಸು. ಇದು ಅನಂತರ ಇಲ್ಲಿ ವಿವಿಕ್ತ ದೇಶ ಸೇವಿತ್ವಂ ಅಂದರೆ ವಿವಿಧ ಸ್ಥಳಗಳಲ್ಲಿ ನಾನು ಏಕಾಂತವಾಗಿರಬೇಕು, ಚಿಂತನೆ ಮಾಡಬೇಕು, ಥಿಯೋಸಾಫಿಕಲ್ ಸೊಸೈಟಿ ಬಿಟ್ಟು ಬೇರೆ ಇಲ್ಲ ಅಂತ ಗಮನಕ್ಕೆ ಬರೋದು ಯಾವಾಗ ಅಂದರೆ ಎಲ್ಲ ಟಚ್ ಮಾಡ್ಕೊಂಡು ಬಂದಿರ್ತೀವಿ. ಸಂಘ ಸಂಸ್ಥೆಗಳೆಲ್ಲ ಎಲ್ಲ ಉಪದೇಶಗಳನ್ನು ಕೇಳಿಸ್ಕೊಂಡಿರ್ತೇವೆ. ಕೊನೆಯಲ್ಲಿ ಎಲ್ಲ ಉಪದೇಶಗಳು ಕೇಳಿಸ್ಕೊಂಡಾದ್ಮೇಲೆ ಅದರ ಸಾರಾಂಶ ಇಲ್ಲಿದೆಯಲ್ಲ, ಥಿಯೋಸಾಫಿಕಲ್ ಸೊಸೈಟಿ ಸಾರಾಂಶವೇ ಕ್ರೋಢೀಕರಣ. ಎಲ್ಲ ಮತಧರ್ಮಗಳ ಕ್ರೋಢೀಕರಣ ಈ ಸಾರಾಂಶ, ಥಿಯೋಸಾಫಿಕಲ್ ಸೊಸೈಟಿ ಸಾರಾಂಶ. ಇದು ಬಂದಾದ ಮೇಲೆ ಬೇರೆ ಕಡೆ ದೃಷ್ಟಿ ಹಾಯಿಸುವಂಥ ಗಮನ ಕೊಡ್ಕೂಡ್ದು. ನಾವು ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ವೈಯಕ್ತಿಕವಾಗಿ ಹಾಗೆ ಭಾಳ ಸೂಕ್ಷ್ಮವಾದ ವಿಷಯಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿ ಏಕಾಂತ ಸ್ಥಳದಲ್ಲಿರುವುದು ಅಂತ ಇದೆ ಆ ಪದ, ಅದಕ್ಕೆ ವ್ಯಾಖ್ಯಾನ ಹೀಗೆ ಹೇಳ್ತಾರೆ ತಾಯಿ. ಏನಪ್ಪ ಅಂತಂದರೆ ಏಕಾಂತ ಸ್ಥಳ ಪೂರ್ಣವಾಗಿ ಕೊನೆಯಲ್ಲಿ ಒಂದನ್ನು ನಂಬಬೇಕು. ಪೂರ್ಣವಾಗಿ ಥಿಯೋಸಾಫಿಕಲ್ ಸೊಸೈಟಿ ಎಲ್ಲೋ ಒಂದು ನಂಬಿಬಿಡ್ತೇವೆ. ಆ ಗುರುಗಳ ಕಾರಣದಿಂದ ನನ್ನ ಮನೆಯಲ್ಲಿ ನೆಮ್ಮದಿ ಲಭಿಸ್ತು, ಸುಖವಾಗಿದ್ದೇನೆ, ಆ ಗುರುಗಳ ಕಾರಣದಿಂದ ಅನ್ನೋ ನಂಬಿಕೆ ನಮಗೆ ಬರುತ್ತೆ. ತಪ್ಪಲ್ಲ. ಒಂದು ಕರ್ಮದ ಫಲದಿಂದ ಆ ಗುರುಗಳು ನಮಗೆ ಆಶೀರ್ವಾದ ಮಾಡಿರ್ತಾರೆ. ನಮ್ಮ ಕರ್ಮದ ಫಲದಿಂದ ಸಂದರ್ಭಾನುಸಾರ. ಅಷ್ಟಕ್ಕೇನೆ ನಾವು ಆ ಗುರುಪೀಠವನ್ನೇ ನಂಬಿ ಇನ್ನೊಂದು ವ್ಯತ್ಯಾಸದ ಜೀವನ ಮಾಡಿದರೆ, ಈಗೇನೋ ವ್ಯತ್ಯಾಸ ಆಯಿತು, ಗುರು ಆಶೀರ್ವಾದ ಮಾಡಿದ್ರು ನಮ್ಗೆ ಸರೋಯ್ತು. ನಾನೇನು ಹೇಗೆ ನೋಡಿದ್ರು ಪರವಾಗಿಲ್ಲ, ಗುರುಗಳಿದ್ದಾರೆ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಂದರೆ ಸಾಧ್ಯನಾ ನಾವು ಸುಧಾರಿಸ್ಕೊಳ್ಳೋಕ್ಕೆ? ಸಂದರ್ಭಾನುಸಾರ ಕರ್ಮಫಲ ಕಾರಣದಿಂದ ಗುರು ನಮ್ಗೆ ಆಶೀರ್ವಾದ ಮಾಡಿದ್ರು ಸರೋದ್ವಿ. ಆದರೆ ಅವರನ್ನು ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ ತಕ್ಷಣ. ಈ ಸ್ಥೂಲ ಜೀವನದಲ್ಲಿ ಇನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಒಂದು ಎಳುತ್ತೀವಿ. ಆಗಲೂ ಸಮೇತ ಆ ಗುರುವಿನ ಫಲ ನಮಗೆ ದೊರೆಯುತ್ತಾ? ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಏಕಾಂತ ಸ್ಥಳದಲ್ಲಿ ಇರುವುದು ಅಂತಂದರೆ ಒಂದೇ ದೃಷ್ಟಿಕೋನದಲ್ಲಿ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಬೇಕು, ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ತಪ್ಪುಗಳನ್ನು ಜೀವನದಲ್ಲಿ ವರ್ಜಿತ ಮಾಡಬೇಕು. ಈ ಭಾವನೆ ಬಂದಾಗ ನಮ್ಮಲ್ಲಿ ಒಂದು ಚೂರು ಬದಲಾವಣೆ ಕಾಣಿಸುತ್ತೆ ತಾನಾಗಿ. ಆಗ ಮಹಾತ್ಮರು ಅಲ್ಲಿ ಬಾಗಿಲು ಇರುವುದಿಲ್ಲ, ಗೇಟು ಇರುವುದಿಲ್ಲ. 4ರಿಂದ 5ಕ್ಕೆ ಗುರುಗಳು ಮತ್ತು ಯೋಗ ಪದದಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. 5ನೇ ಹಂತವನ್ನು ನೀನೇ, ಯಾವ ಗುರುನೂ ಇರೋದಿಲ್ಲ ಅಲ್ಲಿ, ನೀನೇ ಪಡ್ಕೊಳ್ಬೇಕು. ಈ ಸನ್ಮಾರ್ಗ, ಈ ಸದ್ಗುಣಗಳನ್ನೆಲ್ಲ ನೀನು ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಾ ಇದ್ದಾಗ 4ರಿಂದ 5ಕ್ಕೆ ಜೀವನ ಮುಕ್ತ ಸ್ಥಿತಿಗೆ ನೀನೇ ಹೋಗ್ತೀಯ. ಅಲ್ಲಿ ಯಾರು ಗುರುಗಳು ಮೆಟ್ಲು ಕೆಳಗೆ ಭಾಗದಲ್ಲಿ ಹತ್ತಿಸಿದಾಗೆ ಆ ಹಂತದಲ್ಲಿ ಹತ್ತಿಸೋದಿಲ್ಲ. ಆ ಸಾಧಕನೇ ಮೇಲಕ್ಕೆ ಹೋಗ್ತಾನೆ. ಅದು 5ನೇ ಸ್ಥಿತಿ. ಹೀಗೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ನಾವು ಯಾವ ರೀತಿ ಫೇಸ್ ಮಾಡಿ ಎದುರಿಸಿ ಮುನ್ನಡೀತೀವಿ ಅನ್ನೋದು ಭಾಳ ಮುಖ್ಯ. ಕೊನೆಯದು ಹೀಗೆ ನಡೆದರೆ, ಇಷ್ಟೊತ್ತು ಏನೇನು ತಿಳ್ಕೊಂಡಿವೆ ಅದೆಲ್ಲವೂ ಗಮನದಲ್ಲಿಟ್ಕೊಂಡು ನಡೆದಾಗ ಜೀವನವನ್ನು ಅಳವಡಿಸ್ಕೊಂಡಾಗ ಒಂದೇ ಜನ್ಮಕ್ಕೆ ಸಾಧ್ಯ ಆಗೋದಿಲ್ಲ. 4ನೇ ಹಂತಕ್ಕೆ ಬಂದಿದ್ದರೂ ಸಮೇತ ಇನ್ನೊಂದೇ ಜನ್ಮ, ಇಲ್ಲಿ 7 ಜನ್ಮ ಇತ್ಯಾದಿಯಲ್ಲಿ ವ್ಯಾಖ್ಯಾನ ಮಾಡಿ ವಿವರಿಸಿದ್ದಾರೆ ಲೆಡ್ಬಿಟ್ರವರು. ಅವರನ್ನು ಹೀಗೆ ಕರೀತಾರೆ, ಹಾಗೆ ಕರೀತಾರೆ ಅಂತ. ಎಲ್ಲವೂ ಸರಿಯೇ, ಒಂದೇ ಜನ್ಮದಲ್ಲೇ ಇರ್ಬೋದು. ಮೊದಲೇ ದಿನ ಅಂದ್ಕೊಂಡಿದ್ದೀವಿ ಸನ್ಮಾರ್ಗದಲ್ಲಿ ನಡೆದಾಗ ನಿನಗೆ ಈಗಲೇ ಮುಕ್ತಿನಯ್ಯ ಅಂತ ಕೃಷ್ಣ ಹೇಳ್ದಾಗೆ, ಈಗಲೇ ಮುಕ್ತಿ, ಈ ಜನ್ಮದಲ್ಲೇ ಮುಕ್ತಿ ಆಗಬಹುದು 4ನೇ ಹಂತದಿಂದ 5ನೇ ಹಂತಕ್ಕೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಈ ರೀತಿ ಪೂರ್ಣವಾಗಿ ವಿಷಯಗಳನ್ನು ನೀನು ತಿಳಿದುಕೊಂಡು ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ಸದಾ, ಈ ಜ್ಞಾನವನ್ನು ನೀನು ತಿಳಿದು ನಡೆದು ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ತತ್ವ ಇದರ ಸಾರ, ಈ ಜ್ಞಾನ
ಪೂರ್ಣ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಏತ ಜ್ಞಾನಮಿತಿ ಪ್ರೋಕ್ತ ಜ್ಞಾನಂ ಯಲ್ತೋನ್ಯತ ಸದಾ ಇದರಂತೆ ಮನಸ್ಸಿಟ್ಟು ನೀನು ನಡೆದಾಗ ಈ ತತ್ವಜ್ಞಾನದ ಪ್ರಯೋಜನ, ಈ ಬೋಧನೆಯ ಪ್ರಯೋಜನ, ಈ ತಿಳುವಳಿಕೆಯ ಪ್ರಯೋಜನ ನಿನಗೆ ಲಭಿಸುತ್ತೆ. ಆಗ ತಾನೇ ತಾನಾಗಿ ಇವಿಷ್ಟು ಅಂಶಗಳು 20 ಅಂಶಗಳನ್ನು ಕೇಳಿಸ್ಕೊಂಡಿದ್ದೀವಿ. ಇಷ್ಟು ಅಂಶಗಳಂತೆ ನೀನು ನಡೆದಾಗ, ಎಲ್ಲ ಗುಣಗಳಂತೆ ನೀನು ನಡೆದಾಗ, ಇವಿಷ್ಟು ಜ್ಞಾನವನ್ನು ನೀನು ಪಡೆದಾಗ ನಿನ್ನನ್ನು ಜ್ಞಾನಿ ಅಂತಾರೆ. ನಿನ್ನನ್ನು ಜ್ಞಾನಿ ಅಂತಾರೆ. ಜ್ಞಾನ ಅನ್ನೋದು ಯಾರು? 4ನೇ ದೀಕ್ಷೆ ಪಡೆದು ಸಣ್ಣ ಸಣ್ಣ ಅಡೆತಡೆಗಳು ಅಂತ ಅಂದ್ಕೋಬಾರ್ದವು. ಬೆಳವಣಿಗೆಗೆ ದೊಡ್ಡ ಅಡೆತಡೆಗಳೇ. ಅವನ್ನೂ ಫೇಸ್ ಮಾಡಿದಾಗ ನಿನ್ನನ್ನು ಜ್ಞಾನಿ ಅಂತಾರೆ. ಆಗ ಜ್ಞಾನಿಗಳು 4ನೇ ದೀಕ್ಷೆ ಪಡೆದಿದ್ದೀವಿ, ಈ ಅಡೆತಡೆಗಳಿಂದ ಹೊರ ಬಂದಾಗ ಅವರನ್ನು ಜ್ಞಾನಿಗಳು ಅನ್ನೋದು. ಅವರನ್ನು, ಇದಕ್ಕಿಂತ ಬೇರೆಯಾದ್ದು ಯಾವುದೂ ಇಲ್ಲ. ಒಂದು ವೇಳೆ ಇನ್ನೂ ಏನಾದರೂ ಇದ್ದರೆ ಅದನ್ನು ಅಜ್ಞಾನ ಎಂದು ಕರೆಯುವರು. ಪುನಃ ಹಿಂದೆ ಬಿದ್ದೋಗ್ತೀವಿ, 4ನೇ ದೀಕ್ಷೆಗೆ ಬಂದುಬಿಡ್ತೀವಿ. ಪುನಃ ಅಲ್ಲಿ 1 ಜನ್ಮದಲ್ಲೇ 4ರಿಂದ 5 ಅಥವಾ 7 ಜನ್ಮದಲ್ಲಿ 4ರಿಂದ 5 ಅನ್ನೋ ತಿಳುವಳಿಕೆ ಕೊಟ್ಟಿದ್ದಾರೆ. ಪುನಃ ಕತ್ತಲು ಕೂಪಕ್ಕೆ ಬಂದುಬಿಡ್ತೇವೆ. ಎಷ್ಟೋ ಜನ್ಮಗಳೆತ್ತಬೇಕು. ನೋಡಿ ಹೇಗಿದೆಯಾ, ಹೇಳೋದೆಲ್ಲ ಹೇಳಿದೆ. ಈ ರೀತಿ ನೀನು ಜೀವಿಸಿದರೆ ನೀನು ಜ್ಞಾನಿಯಾಗ್ತೀಯಾ, 5ನೇ ದೀಕ್ಷೆಗೆ ಹೋಗ್ತೀಯಾ. ಇದು ಈ ಈ ಈ ಕ್ಯಾಂಪ್ನ ಹೆಡ್ಡಿಂಗು. ಜ್ಞಾನಿಗಳು ಯಾರು? ಯಾರು ಜ್ಞಾನಿಗಳು? 4ನೇ ದೀಕ್ಷೆ ಪಡೆದು ಸಮೇತ 4ನೇ ದೀಕ್ಷೆಗೆ ವಿಧ ವಿಧವಾದ ವ್ಯಾಸಂಗಗಳು, ಇದು ಉಪನ್ಯಾಸಗಳಲ್ಲಿ ಕೇಳಿಸ್ಕೊಂಡಿದ್ದೇವೆ. ಇಂಥ ಗುಣಗಳನ್ನು ಬೆಳೆಸ್ಕೊಂಡ್ರೆ ಒಂದೊಂದೇ ಮೆಟ್ಲು ಮೇಲಕ್ಕೆ ಹೋಗ್ತೀವಿ ಅಂತ. 4ನೇ ದೀಕ್ಷೆ ಇದ್ದರೂ ಸಮೇತ 4ನೇ ದೀಕ್ಷೆಯಲ್ಲಿ ಕೊರತೆಗಳಿದ್ದೇ ಇರುತ್ತೆ. ಆ ಕೊರತೆಗಳನ್ನು ಹೋಗಲಾಡಿಸ್ಕೊಂಡು ಜೀವಿಸುವವರನ್ನು ಜ್ಞಾನಿಗಳು ಎಂದು ಕರೀತಾರೆ. ಜ್ಞಾನಿಗಳು ಎಂದು ಕರೀತಾರೆ. ಅಮ್ಮ, ಇರ್ತಾರೆ. ಜೀವನ್ ಮುಕ್ತ ಸ್ಥಿತಿ ಇರ್ತಾರೆ. ಮುಕ್ತಿ ಸ್ಥಿತಿ, ಅವನು ಯಾರು ಅಂತ ಪೂರ್ಣ ತಿಳ್ಕೊಳ್ಳೋದು, ಅವನು ಯಾರು ಅಂತ ಅನ್ನೋ ಅನುಮಾನ ಇದೆ. ಇನ್ನು ಯಾರಾದರೂ ಬಂದರೆ ನಮಸ್ಕಾರ ಅಂತ ಪಾದ ನಮಸ್ಕಾರ, ಕಾಲು ಚಾಚಿಬಿಡ್ತೀವಿ. 4ನೇ ದೀಕ್ಷೆ ನಂದು, ಕಾಲು ಚಾಚಿಬಿಡ್ತೀನಿ ಅವ್ರು ಬರೋಷ್ಟೊತ್ತಿಗೆ. ಯಾಕೆಂದ್ರೆ ಕಾಲು ಚಾಚಿದ್ರೆ ಅವನ ಬಗ್ಗೆ ನಮಸ್ಕಾರ ಹಾಕೇ ಆಗ್ತಾನೆ. ಯಾಕೆಂದರೆ ನಾನು ಬೇರೆ ಅವನು ಬೇರೆ. ನಿರ್ವಾಣನಂತೆ. ನಿರ್ವಾಣ ಏನು? ನಿರ್ವಾಣ ಏನಮ್ಮ ಅಂದ್ಕೊಳ್ತೀವಿ, ಮಾಡಬಾರ್ದು ಅಂತ ಅಂದ್ಕೊಳ್ತೀವಿ. ಮೊನ್ನೆ ಎಲ್ಲಿಗೋ ಹೋಗಿದ್ವಿ, ಅಲ್ಲಿ ಬುರುಡೆ ಬಿಟ್ಟಿವೆ ಒಂದು ಕ್ಯಾಂಪಲ್ಲಿ. ಸ್ವಾಮಿ ಒಳ್ಳೆ ಕ್ಯಾಂಪೇ, ಒಳ್ಳೆ ಸೌಕರ್ಯ ಎಲ್ಲ ಮಾಡಿದ್ರು. ಹೋಗ್ತೀವಿ ಅಂತ ನಾನು ಹೇಳಿದಾಗ ಬಂದು ಕಾಲು ಮುಟ್ಕೊಳ್ಳೋಕೆ ಬರ್ತಾರೆ. ಆಮೇಲೆ ದಬ್ಕೊಂಡು ಅಂತ ಇಟ್ಕೊಳ್ಳಿ, ಅದು ಬೇರೆ ಮಾತು. ಈ ಅವಸ್ಥೆಯಲ್ಲೇ ಇದ್ದೀವಿ. ಒಂದು ವೇಳೆ ನನ್ನ ಕಾಲಲ್ಲಿ ಎಲ್ಲೆಲ್ಲ ಕೂತ್ಕೊಂಡು ಕಾಲು ಚಾಚಿದ್ರು ಇಡೇ ನಮಸ್ಕಾರ ಹಾಕ್ಬಿಡೋರು ಅವರು. ಜೀವನ ಮುಕ್ತರಂತೆ. ಒಂದೇ ದೀಕ್ಷೆನೂ ಇಲ್ಲ, ಜೀವನ ಮುಕ್ತರೂ ಅಲ್ಲ, ನಿರ್ವಾಣನೂ ಅಲ್ಲ. ಆ ಪದಗಳು ಪುಸ್ತಕದ ಬದನೆಕಾಯಿ. ಜೀವನದಲ್ಲಿ ಅಳವಡಿಸ್ಕೊಳ್ದೆ ಹೋದರೆ ಅವೆಲ್ಲ ಬದನೆಕಾಯಿಗಳೇ. ದೊಡ್ಡ ದೊಡ್ಡ ಪದಗಳು ಯಾಕೆ? ಒಂದು ಬದಲಾವಣೆ ತಂದುಕೊಳ್ಳೋಣ. ಆಮೇಲೆ ಇಷ್ಟೊತ್ತು ಮೊದಲನೇ ಸಲ ಕೇಳಿಸ್ಕೊಂಡಿದ್ದೀವಿ, ಅದೇ ಶ್ಲೋಕನ ಪುನಃ ಕೇಳಿಸ್ಕೊಳ್ಳೋಣ. ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ ಇದಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ಗುಹ್ಯತರಂ ಮಯ ವಿಮೃಶಯಿತ ದಶೇಷೇಣ ಯಥೇಚ್ಛಸಿ ತಥಾಕುರು. ಈ ರಹಸ್ಯವಾದ ತಿಳುವಳಿಕೆ ನಿನಗೆ ತಿಳಿಸಿದ್ದೀನಯ್ಯ. ಇನ್ನು ಮುಂದೆ ನೀನು ಹೇಗೆ ನಡೆದುಕೊಳ್ಳಬೇಕೋ ಉದ್ಧಾರ ಆಗೋದಕ್ಕೆ ಹಾಗೆ ನಡೆದುಕೊಳ್ಳಪ್ಪ ಅಂತ ಕೃಷ್ಣ ಅರ್ಜುನನಿಗೆ ಆ ಶ್ಲೋಕದಲ್ಲಿ 18ನೇ ಅಧ್ಯಾಯದ 13ನೇ ಶ್ಲೋಕ ಆವಾಗೇ ಕೇಳಿಸ್ಕೊಂಡಿದ್ದೀವಿ. 4 ದಿನದಿಂದ ಏನೋ ಹೇಳಿದ್ದಾರೆ ಅವರು, ಅದರಂತೆ ನಡೆದ್ರೆ ಮುನ್ನೆಜ್ಜೆ. ಇವತ್ತು ಸಮೇತ ಅಷ್ಟೇ. ಜ್ಞಾನಿ ಯಾರು? 5ನೇ ದೀಕ್ಷೆ ಪಡೆದವರು. ಎಲ್ಲ ಸಣ್ಣ ಸಣ್ಣ ಲೋಪಗಳು ಇಲ್ಲದೇ ಮಾಡಿಕೊಂಡು ಬದುಕಿದವನನ್ನು 5ನೇ ದೀಕ್ಷೆಗೆ ಅವನೇ ಪಡ್ಕೊಳ್ತಾನೆ. 5ನೇ ದೀಕ್ಷೆನ ಇಷ್ಟೆಲ್ಲ ತಿಳಿಸಿದೆ ಭಗವದ್ಗೀತೆಯಲ್ಲಿ.
ಈಗ 4 ದಿನದಿಂದ ನಾವು ಏನು ಕೇಳಿಸ್ಕೊಂಡಿದ್ದೇವೆ ಅದರಂತೆ ಸ್ವಲ್ಪ ಮನನ ಮಾಡೋಣ. ಒಂದೇ ಸಲ ಒಂದೇ ಜನ್ಮಕ್ಕೆ ಅಂತಲ್ಲ, ಸದ್ವಿಷಯಗಳು ಕೇಳಿಸ್ಕೊಂಡಿದ್ದೇವೆ. ಸ್ವಲ್ಪ ಚಿಂತನೆ ಮಾಡ್ತಾ ಮಾಡ್ತಾ ಈ ಸ್ಥೂಲ ಜೀವನದ ಈ ಮಧ್ಯೆನೇ ಅದನ್ನು ಚಿಂತನೆ ಮಾಡ್ತಾ 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 ಸ್ವಲ್ಪ ಬದಲಾವಣೆ ನಾವು ತಂದುಕೊಳ್ಳಬಹುದು. ಆ ಕೃಷ್ಣ ಅರ್ಜುನನಿಗೆ ಹೇಳಿದ ರೀತಿಯಲ್ಲಿ ಈ ಥಿಯಾಸಫಿಕ್ ಬೋಧನೆ 4 ದಿನದಿಂದ ನಾವು ಕಿವಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬದಲಾವಣೆಗೋಸ್ಕರ ನಾವು ಚಿಂತನೆ ಮಾಡಿ ಆ ಕೃಷ್ಣ ಅರ್ಜುನಿಗೆ ಹೇಳಿದಂತೆ ಇನ್ನು ಮುಂದೆ ನಿನ್ನ ಇಷ್ಟನಯ್ಯ ಅಂತಂದ್ರೆ ಅವರು. ಈಗ ಮಾಡು ಅಂತ ಅನ್ನಲಿಲ್ಲ, ಏನು ಹೇಳಬೇಕು ಅದೆಲ್ಲ ಹೇಳಿದ್ದೀನಿ, ಇನ್ನು ನಡೆಯುವುದು ಬಿಡಿಯುವುದು ನಿನ್ನಷ್ಟೇನಪ್ಪ, ಹೇಗೆ ನಡೀತೀಯೋ ನಡಿ ಅಂತ. ಇದು ಅಷ್ಟೇ, ಇದು ಒತ್ತಡ ಇಲ್ಲ. ನಾವು ತಿಸಾಫ್ಕಲ್ ಸೊಸೈಟಿ ಸದಸ್ಯತ್ವ ಪಡು ವರ್ಷಗಳಾಯಿತು, ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದೇವೆ. ಇಲ್ಲಿ ಆಶೀರ್ವಾದ ಮಾಡ್ತಾರೆ, ಗುರುಗಳು ಮಾಡ್ತಾರೆ ಅಂತ ಇಲ್ಲ. ತಿಳುವಳಿಕೆ ಅನ್ನೋದೇ ಇಲ್ಲಿ ಗುರು. ತಿಳುವಳಿಕೆ ಅನ್ನುವುದೇ ಗುರು. ಆ ತಿಳುವಳಿಕೆಯಂತೆ ಗುರು ಬೋಧನೆ ಅದು ಅಂತ ತಿಳಿದು ಇದೇ ಸನ್ಮಾರ್ಗಕ್ಕೆ ನಮಗೆ ದಾರಿ ಅಂತ ತಿಳಿದು ನಾವು ನಡೆದಾಗ ಮಾತ್ರ ಒಂದು ಬದಲಾವಣೆ ಸಾಧ್ಯ. ಈಗ ಒಂದು ಶಾಂತಿ ಮಂತ್ರ ಇದೆ. ಶಾಂತಿ ಮಂತ್ರ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮೌನದಿಂದ ಇದ್ದು ಹೊರಗೆ ಹೋಗೋಣ. ಆಮೇಲೆ ಮಧ್ಯಾಹ್ನ ತಮ್ಮ ಇಷ್ಟದಂತೆ ನಡೀಬೋದು. ಮಧ್ಯಾಹ್ನ ಊಟ ಆದಮೇಲೆ ಹೊರಗಡೆ ಸುತ್ತಾಡ್ಬೋದು, ಇಲ್ಲೇ ಇರ್ಬೋದು. ನಮಗೆ ಸ್ವತಂತ್ರ ಮಧ್ಯಾಹ್ನದ ಅವಧಿ. ಕೂತ್ಕೊಳ್ಳಿ. ಇದು ಹೇಳಬಹುದು, ಹೇಳದೆ ಇರಬಹುದು. ನನ್ನ ಜೊತೆಲೇ ಹೇಳ್ಬೋದು, ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು, ಎಲ್ಲರಿಗೂ ಬರುತ್ತೆ. ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.